ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಸುಮಾರಷ್ಟು ಜನ ಕಮೆಂಟ್ ಮಾಡಿದರು, ಬೋಟ್ ನೆಕ್ಕಲ್ಲಿ ಯಾವ್ಯಾವ ಸೈಜ್ಗೆ ಏನೇನು ಚೇಂಜಸ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡಿ ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಸೊ ಅವ್ರಿಗೆಲ್ಲರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬೋಟ್ ನೆಕ್ ಶೇಪ್ ಕಟ್ ಮಾಡಬೇಕಾದ್ರೆ ಯಾವ್ಯಾವ ಸೈಜ್ಗೆ ಏನೇನೆಲ್ಲ ಚೇಂಜಸ್ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ನಮಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ಡೀಟೇಲ್ಡಾಗಿ ಎಲ್ಲವನ್ನು ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ವಿಡಿಯೋನ ಟೈಲರಿಂಗ್ ಕಲಿತಾ ಇದ್ದಾರೆ ಅಂದರೆ ಈ ವಿಡಿಯೋನ ಲಿಂಕ್ನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನನಗೆ ನೋಡಿ, ನಾನು ಈ ಬ್ಲೌಸ್ನ ರೆಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಈಗ ಲೈನಿಂಗ್ನ ಕಟ್ ಮಾಡ್ತಾ ಇರೋದು. ಸೊ ನಾನು ಇಲ್ಲಿ ಪ್ಯಾಟರ್ನ್ ಬ್ಲೌಸ್ನ ಸ್ಟಿಚ್ ಮಾಡೋದು. ಸೊ ಬೋಟ್ ನೆಕ್ ಕಟ್ಟಿಂಗಲ್ಲೇ ನಾನು ಇದನ್ನು ಕಟ್ ಮಾಡ್ತೀನಿ. ಸೊ ಹಾಗಾಗಿ ನೀವು ಎಲ್ಲ ಸುಮಾರಷ್ಟು ಜನ ಕ್ವಶನ್ಸ್ ಕೇಳ್ತಿದ್ರಲ್ಲ, ಸೊ ಅವರು ಎಲ್ರಿಗೋಸ್ಕರ ಡೌಟ್ ಕ್ಲಿಯರ್ ಆಗೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿರೋದು. ನಾರ್ಮಲ್ ಬ್ಲೌಸ್ನ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ. ಸೊ ಇದರ ಆಧಾರದ ಮೇಲೆ ನಾವು ಯಾವ ರೀತಿ ಬೋಟ್ ನೆಕ್ನ ಕಟ್ ಮಾಡ್ಕೊಳ್ಳೋದು ಅಂತ. ನಮಗೆ ಈ ನಾರ್ಮಲ್ ಬ್ಲೌಸ್ ಕೊಟ್ಟರು ಅವರು ಫುಲ್ ಶೋಲ್ಡರ್ ಮೆಷರ್ಮೆಂಟ್ನ ನೀವು ತೊಗೋಬೇಕಾಗತ್ತೆ ಕಸ್ಟಮರ್ ಹತ್ರ. ಫುಲ್ ಶೋಲ್ಡರ್ ಮೆಷರ್ಮೆಂಟ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಬ್ಲೌಸ್ ಅನ್ನೋದು ಶೋಲ್ಡರ್ ಮೆಷರ್ಮೆಂಟ್ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ನಿಮಗೆ ಶೋಲ್ಡರ್ ಮೆಷರ್ಮೆಂಟ್ ಬಂದಿಲ್ಲ, ಅಂದಾಜಲ್ಲಿ ಇಡ್ತೀನಿ ಅಂದರೆ ನೀವೇನು ಗೊತ್ತಾ, ಪರ್ಫೆಕ್ಟಾಗಿ ನಮಗೆ ಇಲ್ಲಿ ಬಟನ್ ಇಡ್ತೀವಿ ಅನ್ನೋದಾದರೆ ಪರ್ಫೆಕ್ಟಾಗಿ ನಿಮಗೆ ಶೋಲ್ಡರ್ ಮೆಷರ್ಮೆಂಟ್ ಬೇಕೇ ಬೇಕಾಗುತ್ತೆ ಕಂಪಲ್ಸರಿ. ಇಲ್ಲ ಅಂದರೆ ಡೋರಿ ಇಡ್ತೀನಿ ಅನ್ನೋದಾದರೆ ಡೋರಿಗೇನೆ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ನಡೆಯುತ್ತೆ. ಯಾಕಂದರೆ ನಮಗೆ ಡೋರಿಗೆ ಕಂಫರ್ಟಬಲಾಗಿ ಸ್ವಲ್ಪ ಲೂಸ್ ಆದರೂ ಕಟ್ಕೋಬೋದು, ಟೈಟಾಗಾದರೂ ಕಟ್ಕೋಬೋದು. ಸೊ ಬಟನ್ ಏನಾದರೂ ನಾವು ಇಲ್ಲ ಕ್ಲೋಸ್ ನೆಕ್ ಏನಾದರೂ ಇಟ್ಟಾಗ ನಮಗೆ ಕಂಪಲ್ಸರಿ ಫುಲ್ ಶೋಲ್ಡರ್ ಮೆಷರ್ಮೆಂಟ್ ಬೇಕಾಗತ್ತೆ. ಸೊ ಹಾಗಾಗಿ ನಿಮಗೆ ಕ್ಲೋಸ್ ಏನಾದರೂ ಹೇಳಿದರೆ ಇಲ್ಲ ಬಟನ್ ಇಡೋಕ್ಕೆ ಹೇಳಿದರೆ ಇಲ್ಲಿ ಮೇಲೆ ನೀವು ಕಂಪಲ್ಸರಿ ಶೋಲ್ಡರ್ ಮೆಷರ್ಮೆಂಟ್ನ ತೊಗೊಳ್ಳೇಬೇಕಾಗತ್ತೆ. ಸೊ ಡೋರಿ ಆದರೆ ಸ್ವಲ್ಪ ಹಾಫ್ ಇಂಚ್ ಹೆಚ್ಚು ಕಮ್ಮಿ ಆದರೂ ನಮ್ಮ ಕಂಫರ್ಟಬಲಾಗಿ ಕಟ್ಕೋಬೋದು. ಸೊ ಹಾಗಾಗಿ ನೀವು ಫುಲ್ ಶೋಲ್ಡರ್ ಮೆಷರ್ಮೆಂಟ್ನ ಕಂಪಲ್ಸರಿ ತೊಗೋಬೇಕಾಗತ್ತೆ. ಆಯ್ತಲ್ಲ, ಇಷ್ಟು ನಾರ್ಮಲ್. ಇನ್ನು ಮೆಷರ್ಮೆಂಟ್ಸ್ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಸೊ ಬೋಟ್ ನೆಕ್ಗೆ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು ವೇಸ್ಟಿಗೆ ಕಂಪೇರ್ ಮಾಡಿ ಅನ್ನೋದು ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನೋಡಿ, ಈ ಬ್ಲೌಸು ನಾನು ಈ ಕಟ್ಟಿಂಗ್ ವಿಡಿಯೋ ಹಾಕ್ತಿದ್ದೀನಿ. ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ನೋಡಿ, ಈ ಒಂದು ಬ್ಲೌಸ್ ಮೆಜರ್ಮೆಂಟ್ ಆಧಾರದ ಮೇಲೆ ನಾನು ಬೋಟ್ ನೆಕ್ನ ಕಟ್ ಮಾಡೋದು. ಫಸ್ಟಿಗೆ ಮಾರ್ಜಿನ್ ಸಮ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮಾರ್ಜಿನ್ ಸಮ ಇರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮಾರ್ಜಿನ್ ಸಮ ಮಾಡ್ಕೊಳ್ಳಿ. ನಾನಿಲ್ಲಿ ಮಾರ್ಜಿನ್ ಸಮ ಇರೋ ಥರ ಲೈನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನಮಗೆ ಬ್ಲೌಸ್ ಲೆಂತು ತೊಗೋಬೇಕಾಗತ್ತೆ. ಬ್ಲೌಸ್ ಲೆಂತಲ್ಲಿ ಯಾವುದೇ ರೀತಿ ಚೇಂಜಸ್ ಬರೋಲ್ಲ. ಅಂದರೆ ನಮಗೆ ಬೋಟ್ ನೆಕ್ ಏನು ಲೆಂತ್ ಇರುತ್ತೋ ನಾರ್ಮಲ್ ಬ್ಲೌಸ್ ಕೂಡ ಅಷ್ಟೇ ಲೆಂತ್ ಇರುತ್ತೆ ಬ್ಲೌಸಲ್ಲಿ. ಇದರಲ್ಲಿ ಯಾವುದೇ ರೀತಿ ವೇರಿಯೇಷನ್ ಬರೋಲ್ಲ. ಯಾವುದೇ ಸೈಜ್ ಬ್ಲೌಸ್ ಆಗಲಿ ನಿಮಗೆ ರೆಡಿ ಎಷ್ಟಿದೆ ಬ್ಲೌಸ್ ಲೆಂತು ಅಂತ ಚೆಕ್ ಮಾಡಿಕೊಂಡು ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಇದು 13 ಮುಕ್ಕಾಲಿದೆ. ಆಯಿತಾ, 13 ಮುಕ್ಕಾಲಿದೆ. 1 ಇಂಚ್ ಆ್ಯಡ್ ಮಾಡ್ಕೊಂಡು ನಾನು 14 ಮುಕ್ಕಾಲಿಗೆ ಒಂದು ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಳ್ತೀನಿ. ಓಕೆನಾ? ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. 1 ಇಂಚು ನಾನು ಆ್ಯಡ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. 13 ಮುಕ್ಕಾಲು 14 ಮುಕ್ಕಾಲನ್ನ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಲೆಂತಲ್ಲಿ ನಮಗೆ ಯಾವುದೇ ರೀತಿ ಚೇಂಜಸ್ ಅನ್ನೋದು ಇರೋದಿಲ್ಲ. ಒಂದು ಸ್ಟ್ರೈಟ್ ಲೈನ್ನ ಫಸ್ಟಿಗೆ ಹಾಕ್ಕೊಳ್ಳೋಣ. 1 ಇಂಚ್ ಏನಕ್ಕಪ್ಪ ಆ್ಯಡ್ ಮಾಡ್ತೀವಿ ಅಂದರೆ ಹಾಫ್ ಇಂಚು ಇಲ್ಲಿ ಅಟ್ಯಾಚಿಗೆ, ಹಾಫ್ ಇಂಚು ಶೋಲ್ಡರ್ ಅಟ್ಯಾಚಿಗೆ ಬೇಕಾಗುತ್ತೆ ವೇಸ್ಟಿಗೆ. ಸೊ ಹಾಗಾಗಿ ನಮಗೆ 1 ಇಂಚ್ ಆ್ಯಡ್ ಮಾಡ್ಕೊಂಡು ನಾವು ಲೆಂತ್ ಅನ್ನೋದನ್ನು ತೊಗೋಬೇಕಾಗತ್ತೆ. ಇಷ್ಟಾದಮೇಲೆ ನೆಕ್ಸ್ಟು ವೇಸ್ಟ್ ಮೆಷರ್ಮೆಂಟ್ನ ತೊಗೋಬೇಕಾಗತ್ತೆ. ವೇಸ್ಟ್ ಮೆಷರ್ಮೆಂಟ್ ಬಂದು ನಾರ್ಮಲ್ ಬ್ಲೌಸಲ್ಲೇ ನೋಡಿ, ಈ ಕಾಜಾ ಪಟ್ಟಿ ಏನಿದೆಯೋ ಇದನ್ನು ಬಿಟ್ಟು ನೀಟಾಗಿ ಇಲ್ಲಿಂದ ನಾವು ವೇಸ್ಟ್ನ ಮೆಷರ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಬ್ಲೌಸ್ ವೇಸ್ಟ್ ಎಷ್ಟಿದೆ ಅಂತ ನೋಡಿ. ಟೇಪ್ನ ಈ ರೀತಿ ಟೈಟಾಗಿ ಇಟ್ಕೊಳ್ಳಿ. ಬ್ಲೌಸ್ನೂ ಅದ್ರ ಸಮೇತ ಟೈಟಾಗಿ ಇಟ್ಕೊಂಡು ಈ ರೀತಿಯಾಗಿ ಟೇಪ್ನ ಮೂವ್ ಮಾಡ್ಕೊಂಡೋದ್ರೆ ನಿಮಗೆ ನೋಡಿ ಕರೆಕ್ಟಾಗಿ ನನಗೆ 32.5 ಬರುತ್ತೆ. ಓಕೆನಾ? 32.5ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನೋಡಿ, 32ಗೆ ಟೇಪ್ನ ಈ ರೀತಿ ಇಟ್ಕೊಂಡು ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಎಷ್ಟು ಬಂತು ನೋಡಿ, 16.25 ಬಂತು. 16.25 ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ಎಷ್ಟು ಬಂತು ನೋಡಿ, 8.1 ಬರುತ್ತೆ. ಓಕೆನಾ? ಆ 8.1ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ.
ಇಷ್ಟಾದಮೇಲೆ 1 ಇಂಚು ಡಾಟ್ಗೋಸ್ಕರ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಎಕ್ಸ್ಟ್ರಾ ಮಾರ್ಜಿನ್ ನೀವು 2 ಇಂಚಸ್ ಬೇಕಾದ್ರೂ ತೊಗೋಬೋದು. ಸೊ ನಿಮ್ಮ ಇಷ್ಟ ಅದು. ಸಾರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಎಕ್ಸ್ಟ್ರಾ ಮಾರ್ಜಿನ ತೊಗೋಬೋದು. ತುಂಬ ಜಾಸ್ತಿ ತೊಗೊಂಡ್ರು ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ, ಫಿಟ್ಟಿಂಗ್ ನೀಟಾಗಿ ಬರಲ್ಲ. ಸೊ 1.5-2 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ. ಮ್ಯಾಕ್ಸಿಮಮ್ 2 ಇಂಚ್ ತೊಗೊಳ್ಳಿ, ಸಾಕಾಗುತ್ತೆ. ಈಗ ನೋಡಿ, ನಮಗೆ ಚೆಸ್ಟ್ ಮೆಜರ್ಮೆಂಟ್ ಇಲ್ಲ, ಅಳತೆ ಬ್ಲೌಸಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ಈ ಬೋಟ್ ನೆಕ್ಗೆ ಈಸಿಯಾಗಿ ನಾವು ವೇಸ್ಟ್ ಮೆಜರ್ಮೆಂಟ್ ಏನಿದೆಯೋ ವೇಸ್ಟ್ ಮೆಜರ್ಮೆಂಟಿಗೆ 2 ಇಂಚನ್ನ ಆ್ಯಡ್ ಮಾಡಿಕೊಂಡು 2 ಇಂಚನ್ನ ಸೇರಿಸ್ಕೊಂಡು ನಾವಿಲ್ಲಿ ಚೆಸ್ಟಿಗೆ ಮೆಜರ್ಮೆಂಟ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗೇ ಬರುತ್ತೆ. ನೋಡಿ, ಇಲ್ಲಿ 8.1 ಇದೆಯಲ್ಲ, ಇಲ್ಲಿ 10.1ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಓಕೆನಾ? 10.1 ನಾನಿಲ್ಲಿ 8.1ಗೆ 2 ಇಂಚಸ್ನ ಆ್ಯಡ್ ಮಾಡಿಕೊಂಡ್ರೆ 10.1 ಬಂತು. 10.1ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಚೇಂಜಸ್ ಏನು ಮಾಡ್ಕೋಬೇಕು ಅಂತಂದರೆ, ನಿಮಗಿಲ್ಲಿ ಬ್ಯಾಕಲ್ಲಿ ಕ್ಲೋಸ್ ಇಡ್ತಿದ್ದೀರಾ, ನಾವು ಯಾವುದೇ ರೀತಿ ಡೀಪ್ ಇಡ್ತಿಲ್ಲ ಅನ್ನೋರಿಗೆ ಇದು ಚೇಂಜಸ್ ಆಗುತ್ತೆ. ಹೇಗೆ ಅಂತೀರಾ? ಸೊ ಇಲ್ಲಿ ಕ್ಲೋಸ್ ಇಡ್ತಿದ್ದೀನಿ ಅಂದರೆ ನೀವು 1/2 ಇಂಚು ಲೂಸಿಂಗ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದು ಕಂಪಲ್ಸರಿ. ನೀವು ಬ್ಯಾಕಲ್ಲಿ ಯಾವುದೇ ರೀತಿ ಓಪನ್ ಇಡ್ತಿಲ್ಲ, ನಾನು ಡೀಪ್ ಇಡ್ತಿಲ್ಲ, ಕ್ಲೋಸ್ ಇಟ್ಕೊಳ್ತಾ ಇದ್ದೀನಿ ಅಂದರೆ ಇದಕ್ಕೆ 2 ಇಂಚ್ ಏನು ಆ್ಯಡ್ ಮಾಡಿರ್ತೀವೋ ನಾವು ವೇಸ್ಟ್ಗೆ, ಅದಕ್ಕೆ 1/2 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಡೀಪ್ ಇಡ್ತಿದ್ದೀನಿ ನಾನು, ಡೀಪ್ ಇದೆ ಬ್ಲೌಸಲ್ಲಿ ಅನ್ನೋದಾದರೆ ಈ ಏನು ನಾವು 2 ಇಂಚಸ್ ಆ್ಯಡ್ ಮಾಡಿದ್ದೀವೋ ಅದಕ್ಕಿಂತ 1/2 ಇಂಚಸ್ನ ಕಡಿಮೆ ಮಾಡ್ಕೊಳ್ಳಿ. ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ವೇಸ್ಟ್ಗಿಂತ 2 ಇಂಚಸ್ ಸೇರಿಸ್ಕೊಂಡ್ರೆ ನಮಗೆ ಚೆಸ್ಟ್ದು ಮೆಜರ್ಮೆಂಟ್ ಬಂದುಬಿಡುತ್ತೆ. ಡೀಪ್ ಏನಾದರೂ ನೀವು ಜಾಸ್ತಿ ಇಡ್ತಾ ಇದ್ದೀನಿ ಅಂತಂದರೆ 1/2 ಇಂಚ್ ಇದರಲ್ಲಿ ಮೈನಸ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಕ್ಲೋಸ್ ಯಾವುದೇ ರೀತಿ ಓಪನ್ ಇಡ್ತಾ ಇಲ್ಲ ಬ್ಯಾಕಲ್ಲಿ ಅಂದರೆ 1/2 ಇಂಚು ಎಕ್ಸ್ಟ್ರಾ ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ತುಂಬ ಡೀಪೇನು ಜಾಸ್ತಿ ಇಡ್ತಿಲ್ಲ. ಸೊ ಹಾಗಾಗಿ ನಾನಿಲ್ಲಿ 2 ಇಂಚಸ್ ಆ್ಯಸ್ ಇಟ್ ಈಸ್ ಇದಕ್ಕೆ 2 ಇಂಚಸ್ನ ಆ್ಯಡ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ನ ಮಾಡಿಕೊಂಡೆ. ನೆಕ್ಸ್ಟು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್, ಇಷ್ಟು ಮಾರ್ಕ್ ಚೆಸ್ಟು ಮತ್ತು ವೇಸ್ಟು ಮಾರ್ಕ್ ಮಾಡ್ಕೊಂಡಿದ್ದು ಕ್ಲಿಯರ್ ಆಯಿತು. ಸೊ ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಡೀಪ್ ನೆಕ್ ಇಟ್ಟರೆ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ತುಂಬ ಡೀಪಾಗಿ ಇಡ್ತಿದ್ದೀವಿ ನೆಕ್ಕು ಅನ್ನೋದಾದರೆ 1/2 ಇಂಚ್ ಮೈನಸ್ ಮಾಡ್ಕೊಳ್ಳಿ. ಇಲ್ಲ ನಾವು ಇದು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀವಿ, ಯಾವುದೇ ರೀತಿ ನೆಕ್ ಇಡ್ತಿಲ್ಲ, ನಾವು ಪ್ಯಾಕ್ ಆಗಿದೆ ನೆಕ್ಕು ಅನ್ನೋದಾದರೆ 1/2 ಇಂಚ್ ನೀವು ಲೂಸಿಂಗ್ನ ತೊಗೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಈಗ ಶೋಲ್ಡ್ರನ್ನ ಮೆಜರ್ಮೆಂಟ್ ತೊಗೊಳ್ಳೋಣ. ನನಗಿಲ್ಲಿ ಫುಲ್ ಶೋಲ್ಡ್ರ್ ಮೆಜರ್ಮೆಂಟು ಕಸ್ಟಮರ್ ಹತ್ರ ನಾನು ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡಿದ್ದೆ ನಾನು. ಸೊ ಅವ್ರಿಗೆ ಶೋಲ್ಡರ್ ಮೆಜರ್ಮೆಂಟ್ ಬಂದು 15 ಇಂಚಸ್ಸು, ಅಂದರೆ ಡಿವೈಡೆಡ್ ಬೈ 15ಅಲ್ಲಿ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ ಇಷ್ಟು ಬರುತ್ತೆ, 7.5 ಬರುತ್ತೆ. 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಡೋರಿನ ಕೊಡ್ತಿದ್ದೀನಿ, ಇಲ್ಲಿ ಯಾವುದೇ ರೀತಿ ಬಟನ್ನ ಕೊಡ್ತಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿ ಲೂಸಿಂಗ್ನ ಆ್ಯಡ್ ಮಾಡಲ್ಲ ಶೋಲ್ಡರಲ್ಲಿ. ಇಲ್ಲಿ ತಿಳ್ಕೊಂಬಿಡಿ, ಶೋಲ್ಡರಲ್ಲಿ ಇಲ್ಲಿ ನೀವು ಬಟನ್ ಇಡ್ತಿದ್ದೀರಾ, ಡೋರಿ ಇಡ್ತಿದ್ದೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಕ್ಲೋಸ್ ಇಡ್ತಿದ್ದೀರಾ, ಕ್ಲೋಸ್ ಇಟ್ಟು ಇಲ್ಲಿ ಸ್ವಲ್ಪ ಕ್ಲೋಸ್ ಇಟ್ಟು ನೀವು ಇಲ್ಲಿ ಡೀಪ್ ತೆಗಿತಿದ್ದೀರಾ, ಇದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಬಟನ್ ಇಡ್ತಿದ್ದೀರಾ ಅಂದರೆ 1/2 ಇಂಚ್ ಲೂಸಿಂಗ್ನ ಆ್ಯಡ್ ಮಾಡಬೇಕಾಗುತ್ತೆ ಕಂಪಲ್ಸರಿ ಶೋಲ್ಡರ್ಗೋಸ್ಕರ. ನೀವು ಡೋರಿ ಇಡ್ತಿದ್ದೀನಿ ಅಂದರೆ ನೀವು ಯಾವುದೇ ರೀತಿ ಲೂಸಿಂಗ್ನ ಆ್ಯಡ್ ಮಾಡೋಂಗಿಲ್ಲ, ಯಾಕಂದರೆ ನಾವು ಡೋರಿನ ಕಂಫರ್ಟಬಲಾಗಿ ಕಟ್ಕೋಬೋದು, ಟೈಟಾಗಲಿ ಲೂಸ್ ಆಗಲಿ ಕಟ್ಕೋಬೋದು. ಸೊ ಹಾಗಾಗಿ ನಾನಿಲ್ಲಿ ಡೋರಿ ಇಡ್ತಿದ್ದೀನಿ, ಹಾಗಾಗಿ ನಾನು 7.5 ತೊಗೊಳ್ತಾ ಇದ್ದೀನಿ. 15 ಫುಲ್ ಶೋಲ್ಡರ್ ಮೆಜರ್ಮೆಂಟು 7.5 ತೊಗೊಳ್ತಾ ಇದ್ದೀನಿ. ಇದು ಎಲ್ಲ ಬ್ಲೌಸುಗಳಿಗೂ ಸೆಟ್ ಆಗುತ್ತೆ. ಅಂದರೆ ಒಂದು ಡೋರಿ ಇಡ್ತಿದ್ದೀನಿ ಅಂದರೆ ನೀವು 40 ಸೈಜ್ವರೆಗೂ 36ಇಂದ 40ವರೆಗೂ ಈ ಸೈಜ್ ನೀವು ತೊಗೋಬೋದು. 36ಗಿಂತ ಒಳಗಡೆ ಬಂತು ಅಂದರೆ ನಿಮಗೆ ಅದೇ ಶೋಲ್ಡ್ರ್ ಮೆಷರ್ಮೆಂಟಲ್ಲಿ ತೊಗೊಳ್ಳಿ. ಶೋಲ್ಡ್ರ್ ಈಗ 14 ಬಂದಿದೆ ಅಂದ್ಕೊಳ್ಳಿ, 7 ತೊಗೊಳ್ಳಿ. ಈ 7 ಬರೋದೆಲ್ಲ ಆಲ್ಮೋಸ್ಟ್ 36 ಸೈಜ್ಗಿಂತ ಒಳಗಡೆಗೆ 7 ಬರುತ್ತೆ. ಈ 36 ಮೇಲೆಲ್ಲ ಆಲ್ಮೋಸ್ಟ್ ನಮಗೆ 7.5 ಬರುತ್ತೆ. ನಾನಿಲ್ಲಿ 7.5ಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಶೋಲ್ಡರ್ ಡೌನಿಂಗ್ ಎಷ್ಟು ತಗೋಬೇಕು ಅಂತ. ಸೊ ನೀವು ಯಾವುದೇ ಸೈಜ್ ಬ್ಲೌಸ್ ಆಗಲಿ ಶೋಲ್ಡರ್ ಡೌನಿಂಗ್ನ 3/4 ಇಂಚನ್ನ ತಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಅರ್ಥ ಆಯ್ತಲ್ಲ? 3/4 ಇಂಚ್ ಶೋಲ್ಡರ್ ತಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ ಅನ್ನೋದು ಬರೋದಿಲ್ಲ. ಸೊ 3/4 ಇಂಚ್ ನೀವು ಯಾವುದೇ ಸೈಜ್ಗಾಗಲಿ ಬೋಟ್ ನೆಕ್ಕಲ್ಲಿ ನೀವು 3/4 ಇಂಚ್ ಡೌನಿಂಗ್ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗೇ ಬರುತ್ತೆ. ಸೊ ಅದನ್ನು ಸ್ವಲ್ಪ
ನೋಡ್ಕೊಳ್ಳಿ. ಈಗ ಕೆಲವರು 1/2 ಇಂಚ್ ಬಿಡ್ತಾರೆ, ಕೆಲವರು 1 ಇಂಚು, ಈ ಥರ 3/4 ಇಂಚು ಬಿಡಿ, ನೀವು ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇಲ್ಲಿ ಫಿಟ್ಟಿಂಗ್ ಬಂದಿಲ್ಲ, ಸ್ವಲ್ಪ ರಿಂಕಲ್ ಬರ್ತಿದೆ ಅಂದರೆ, ಸೊ ನೀವು ಇನ್ನೊಂದು ಬ್ಲೌಸಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಸೊ ಆವಾಗ ಚೇಂಜಸ್ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಇಷ್ಟಾದಮೇಲೆ ಈಗ ನಮಗೆ ಆರ್ಮೋಲ್ ಡೌನಿಂಗ್ ಎಷ್ಟು ತಗೋಬೇಕು ಅನ್ನೋದು ಸುಮಾರಷ್ಟು ಜನಕ್ಕೆ ಕನ್ಫ್ಯೂಷನ್ ಇರೋದು. ಆರ್ಮೋಲ್ ಡೌನಿಂಗ್ನ ಯಾವ ರೀತಿ ಮೆಷರ್ಮೆಂಟಲ್ಲಿ ತಗೋಬೇಕು ಅನ್ನೋದು ನಾನು ಸುಮಾರು ಸಲ ಹೇಳಿದ್ದೀನಿ ನಿಮಗೆ. ಬೋಟ್ ನೆಕ್ ಕಟ್ಟಿಂಗಲ್ಲಿ ಚೆಸ್ಟ್ ಎಷ್ಟು ಬರುತ್ತೆ, ಚೆಸ್ಟ್ ಆಧಾರದ ಮೇಲೆ ನೀವು ಇಲ್ಲಿ ಆರ್ಮೋಲ್ನ ತಗೋಬೇಕಾಗತ್ತೆ ಅಂತ. ಇಲ್ಲಿ ನೋಡಿ, ಚೆಸ್ಟ್ ನಾನು ಎಷ್ಟು ತೊಗೊಂಡಿದ್ದೀನಿ, 10.1 ಅಲ್ವಾ. ಈಗ 10 ಅಂತಲೇ ಇಟ್ಕೊಳ್ಳೋಣ. 40 ಸೈಜ್, ಓಕೆನಾ. 40 ಡಿವೈಡೆಡ್ ಬೈ 6 ಮಾಡ್ಕೋಬೇಕಾಗತ್ತೆ, ಓಕೆನಾ. 40 ಡಿವೈಡೆಡ್ ಬೈ 6 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಈಗ ನೋಡಿ ಇದೆಷ್ಟು ತಗೋಬೇಕು ಅಂತ ನಾನು ಹೇಳ್ತಿರ್ತೀನಲ್ಲ. ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ, ಅದಕ್ಕೆ ಒಂದನ್ನು ಸೇರಿಸ್ಕೋಬೇಡಿ. ನೋಡಿ ಚೆಸ್ಟ್ ಬಂತು 40 ಸೈಜು, ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ಕಾಣಿಸ್ತಿಲ್ವಾ? 1 ನಿಮಿಷ ನೋಡಿ, ಈಗ ಕಾಣಿಸ್ತಿದೆ. ಚೆಸ್ಟು 40 ಇರುತ್ತಲ್ಲ ನೋಡಿ, 40 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಎಷ್ಟು ಬಂತು ಆನ್ಸರು? 6.6 ಬಂತು. ಅದಕ್ಕೆ ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಎಷ್ಟು ಬಂತು? 7.6 ಬಂತು, ಓಕೆನಾ. 7.6ನ ನಾವಿಲ್ಲಿ ತಗೋಬೇಕಾಗತ್ತೆ. ನೋಡಿ 7.6 ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. 7.6 ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. 7.6 ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ, ಓಕೆನಾ. 7.6ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ, ಆರ್ಮೋಲ್ ಹತ್ರ ಟೈಟ್ ಬರ್ತಿದೆ, ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ನೀವು ಈ ರೀತಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಆರ್ಮೋಲಲ್ಲಿ ಟೈಟ್ ಅನ್ನೋದು ಬರುತ್ತೆ. ಫಿನಿಶಿಂಗ್ ನೀಟಾಗಿ ಬರೋಲ್ಲ, ಫಿಟ್ಟಿಂಗು ಅಷ್ಟೇ ನೀಟಾಗಿ ಬರೋಲ್ಲ. ಕರೆಕ್ಟಾಗಿ ನೀವು 7.6ನ ಮಾರ್ಕ್ ಮಾಡ್ಕೊಂಡು ಕಂಪಲ್ಸರಿ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಇವಾಗ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದನ್ನು ಯಾವ ರೀತಿ ನಾವು +1 ಎಲ್ಲದಕ್ಕೂ ಆ್ಯಡ್ ಮಾಡಬೇಕಾ ಅಂತ ನೀವು ಡೌಟ್ ಕೇಳ್ಬೋದು. ಸೊ ಎಲ್ಲದಕ್ಕೂ ಆ್ಯಡ್ ಮಾಡೋದಲ್ಲ. ನೋಡಿ, ಈಗ ಫಾರ್ ಎಕ್ಸಾಂಪಲ್ 28 ಸೈಜಿಂದ ಹಿಡಿದು ನಿಮಗೆ 32 ಸೈಜ್ವರೆಗೂ ನೀವು ಎಷ್ಟು ತಗೋಬೇಕು? ಚೆಸ್ಟ್ ಮೆಜರ್ಮೆಂಟ್ 28ಇಂದ 32ವರೆಗೂ ನೀವು 1.25 ಸೇರಿಸ್ಕೊಳ್ಳಿ, ಓಕೆನಾ. ಒಂದು ಕಾಲು ಇಂಚಿನ ನೀವು ಆ್ಯಡ್ ಮಾಡ್ಕೊಳ್ಳಿ. 1.25 ಈ ಸೈಜ್ಗೆ. 34ಇಂದ 28ಇಂದ 32ವರೆಗೂ 1.25ನ ಆ್ಯಡ್ ಮಾಡ್ಕೊಳ್ಳಿ. ಇದು ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿಕೊಂಡು 1.25 ಮಾಡ್ಕೊಳ್ಳಿ. ನಿಮಗೆ ಆರ್ಮೋಲ್ ಅನ್ನೋದು ಬರುತ್ತೆ 32 ಸೈಜ್ವರೆಗೂ. ನೆಕ್ಸ್ಟು 32ಇಂದ ನಿಮಗೆ 44ವರೆಗೂ, ಅಂದರೆ 32ಇಂದ 44 ಸೈಜ್ವರೆಗೂ ನೀವು ಚೆಸ್ಟ್ ಮೆಜರ್ಮೆಂಟ್ 44 ಸೈಜ್ವರೆಗೂ ಕೂಡ ನೀವು ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿಕೊಂಡು ಅದಕ್ಕೆ ಒಂದನ್ನು ಸೇರಿಸ್ಕೊಳ್ಳಿ, ಒಂದನ್ನು ಆ್ಯಡ್ ಮಾಡ್ಕೊಳ್ಳಿ, +1 ಮಾಡ್ಕೊಳ್ಳಿ. ನಿಮಗೆ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಮತ್ತು 44ಇಂದ ನಿಮಗೆ ಮೇಲೆ ಸೈಜು 44ಇಂದ ನಿಮಗೆ ಇನ್ನು ದೊಡ್ಡ ಸೈಜ್ ಬ್ಲೌಸ್ ಬಂತು ಅಂದರೆ ನೀವಲ್ಲಿ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿಕೊಂಡು ಅದಕ್ಕೆ ಜಸ್ಟ್ 1/2 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. 0.5 ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲಲ್ಲಿ ಯಾವುದೇ ರೀತಿ ರಿಂಕಲ್ ಬರ್ದಿರೋ ನಿಮಗೆ ಪರ್ಫೆಕ್ಟಾಗಿ ಟೈಟ್ ಆಗದಿರೋ ಕೂಡ ಪರ್ಫೆಕ್ಟಾಗಿ ನಿಮಗೆ ಆರ್ಮೋಲ್ ಅನ್ನೋದು ಮ್ಯಾಚ್ ಆಗುತ್ತೆ. ಸೊ ಇದನ್ನು ನೀವು ತಪ್ಪದೆ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇದನ್ನು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋ ಬ್ಯಾಕ್ ಬಂದು ಒಂದು ಸಲ ಕೇಳಿಸ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ 7.5ಗೆ ಮಾರ್ಕ್ ಮಾಡ್ಕೊಳಲ್ಲ, ಸೇಮ್ ಇಲ್ಲೂ ಕೂಡ 7.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ, ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ. ಈಗ ನಾವಿಲ್ಲಿ ಡೀಪ್ ಕೊಡ್ತೀವಲ್ಲ, ಸೊ ಹಾಗಾಗಿ ಡೀಪ್ ಕೊಟ್ಟಾಗೆ ನಮಗೆ ಬ್ಲೌಸ್ ಅನ್ನೋದು ಈ ರೀತಿ ಬರುತ್ತೆ, ಬ್ರಾಡಾಗಿ ಬರೋಕ್ಕೆ ಹೋಗುತ್ತೆ. ಆಗ ನಾವೇನು ಮಾಡಬೇಕು, ಬ್ರಾಡಾಗಿ ಬಂದಾಗ ನಮಗಿಲ್ಲಿ ರಿಂಕಲ್ ಆಗೋ ಚಾನ್ಸಸ್ ಇರುತ್ತೆ. ಒಂದು 1/2 ಇಂಚಷ್ಟು ಒಳಗಡೆಗೆ ಮಾರ್ಕ್ನ ಮಾಡ್ಕೊಳ್ಳಿ. ಸೊ 1/2 ಇಂಚಸ್ನ ಒಳಗಡೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಫೋಲ್ಡ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಈ ರೀತಿ. ಇಷ್ಟಾದಮೇಲೆ ನೋಡಿ, ನಾನು ಇಲ್ಲಿಂದ
1/4 ಇಂಚಿನ ತಗೊಳ್ತಾ ಇದ್ದೀನಿ. ಇದು ಅಷ್ಟೇ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ಡೀಪ್ ನೀವು ಜಾಸ್ತಿ ತೊಗೊಂಡಿದ್ದೀರಾ ಅಂದರೆ ಇಲ್ಲಿ 1 ಇಂಚ್ ತಗೊಳ್ಳಿ ಸಾಕು. ಇಲ್ಲಿ ನಾನು ಅಷ್ಟೊಂದು ಜಾಸ್ತಿ ಏನು ನಾರ್ಮಲಾಗಿ ಡೀಪ್ ತಗೋತಾ ಇದ್ದೀನಿ. ಹಾಗಾಗಿ ನಾನು 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಸೊ ಚೆಸ್ಟ್ ಬಂದು 10.1ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಸೊ ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ನಿಮಗೇನು ಡೌಟ್ ಇಲ್ಲ, ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ಇಲ್ಲಿ ನೋಡಿ, ಆರ್ಮೋಲ್ ಸ್ಕೇಲಿಂದ ಈ ರೀತಿ ಇಟ್ಟು ನೀಟಾಗಿ ನೋಡಿ, ಕರೆಕ್ಟಾಗಿ ಈ ಪಾಯಿಂಟು ಮ್ಯಾಚ್ ಆಗಬೇಕು. ನೀಟಾಗಿ ರೀತಿ ಆರ್ಮೋಲ್ನ ಶೇಪ್ನ ತೆಗಿಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ನೆಕ್ ಬಿಡ್ತು ಎಷ್ಟು ಬೇಕು ಅಂತ. ಸೊ ನೆಕ್ ಬಿಡ್ತು ಎಷ್ಟು ಬೇಕು, ನಿಮಗೆ ಬ್ರಾಡಾಗಿ ಬೇಕು ಸ್ವಲ್ಪ ಬ್ಯಾಕ್ ಸೈಡ್ ಅಂದರೆ ನೀವು ಬ್ರಾಡಾಗಿ ತೊಗೊಳ್ಳಿ. ಇಲ್ಲ ನಮಗೆ ತುಂಬ ಬ್ರಾಡಾಗಿ ಬೇಡ ಅಂದರೆ ನೀವಿಲ್ಲಿ ಕಡಿಮೆ ತೊಗೋಬೋದು. ನಾನಿಲ್ಲಿ 3.5 ಇಂಚು ಇಡ್ತಾಯಿದ್ದೀನಿ. ನಮಗೆ ರೆಡಿ 3 ಇಂಚು ಇಲ್ಲ 3 ಇಂಚು ಇಲ್ಲ 2.25 ಇಂಚು ಬರುತ್ತೆ. ನಾನಿಲ್ಲಿ 3.5ನ ಇಡ್ತಾಯಿದ್ದೀನಿ. ಉಳಿದಿದ್ದನ್ನು 4 ಇಂಚಿನ ನಾನು ನೆಕ್ ವಿಡ್ತಿಗೆ ತಗೊಳ್ತಾ ಇದ್ದೀನಿ. 4 ಇಂಚು ನೆಕ್ ವಿಡ್ತಿಗೆ ತಗೊಳ್ತಾ ಇದ್ದೀನಿ ನಾನು. ಇಲ್ಲಿಂದ ಒಂದು 3 ಇಂಚಸ್ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ನೀಟಾಗಿ ನೋಡಿ, ನೆಕ್ ವಿಡ್ತ್ ಎಷ್ಟು 4 ಇಂಚು. 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಥರ ಡ್ರಾ ಮಾಡ್ಕೊಳ್ತೀನಿ. ಓಕೆನಾ? ಇಷ್ಟ ಆದಮೇಲೆ ಇಲ್ಲಿ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡೋಣ. ಈ ರೀತಿ ಇಷ್ಟು ಡ್ರಾ ಮಾಡಿದಾದಮೇಲೆ ಇಲ್ಲಿ ನೆಕ್ ಶೇಪ್ನು ನೀವು ಯಾವ್ದು ಬೇಕಾದ್ರೂ ಕೊಟ್ಕೋಬೋದು. ನೆಕ್ ಶೇಪು ನಿಮಗೆ ಬಿಟ್ಟಿದ್ದದು. ನಾನಿಲ್ಲಿ ನೆಕ್ ಶೇಪ್ ಇಲ್ಲಿಂದ 1/2 ಇಂಚಿನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಡೋರಿನೇ ಅಟ್ಯಾಚ್ ಮಾಡ್ತೀನಿ. ಇಲ್ಲಿಂದ 1/2 ಇಂಚ್ ಮಾರ್ಕ್ ಮಾಡಿಕೊಂಡು ನಮಗೆ ಡೀಪ್ ಎಷ್ಟು ಬೇಕು ಅನ್ನೋದು ನೋಡಿ. ಈ ರೀತಿ ನೀವು ಬ್ಯಾಕ್ ತಗೊಂಡು ಬ್ಲೌಸು ನಿಮ್ಗೆ ಇಲ್ಲಿ ಎಷ್ಟು ಕ್ಲಾತ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ 4.25 ಇಂಚು ಬೇಕಾಗುತ್ತೆ ನಮಗೆ ರೆಡಿ ಬೇಕು. ಸೊ ನಾವು 4.25 ಇಂಚಿಗೆ 3/4 ಇಂಚಿನ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ. 4.25 ಇಂಚಿಗೆ 5.25 ತೊಗೊಂಡ್ರೆ ನಮಗೆ ಇಲ್ಲ 1/2 ಇಂಚ್ ಮಾರ್ಜಿನ್ಗೆ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು 1/4 ಇಂಚಿನ ತೊಗೊಂಡ್ರೆ ನಮಗಿಲ್ಲಿ ಕರೆಕ್ಟಾಗಿ 4.25ಗೆ 5.25 ತೊಗೊಳ್ತಾ ಇದ್ದೀನಿ ನಾನು. 5.25ಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೆಕ್ ಬಿಡ್ತನ ತೊಗೊಳ್ಳಿ 4 ಇಂಚು. ನೀವು ಬ್ರಾಡಾಗಿ ಹಾಕ್ತೀನಿ ಅಂದರೆ ಇನ್ನೂ ನೀವು ಎಕ್ಸ್ಟೆಂಡ್ನ ಮಾಡ್ಕೋಬೋದು. ಸೊ ನಮಗೆ ಜಾಸ್ತಿ ಬ್ರಾಡ್ ಬೇಡ ಅನ್ನೋರು 4 ಇಂಚಿಗೆ ಇಲ್ಲಿ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಟ್ರಯಾಂಗಲ್ ಶೇಪ್ನ ಕೊಡ್ತಿದ್ದೀನಿ ನಾನಿಲ್ಲಿ. ಓಕೆನಾ? ಈ ರೀತಿ ಟ್ರಯಾಂಗಲ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ. ಸ್ವಲ್ಪ ಕರ್ವಾಗಿ ಕೊಡ್ತೀನಿ ಅದನ್ನ ನೋಡಿ. ಈ ರೀತಿ ಕಾಣ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮಾರ್ಕಿಂಗು ಈ ರೀತಿ ಟ್ರಯಾಂಗಲ್ ಶೇಪ್ನ ಕೊಡ್ತೀನಿ. ನಾನಿಲ್ಲಿ ಈ ಸ್ಕ್ಯಾಲಪ್ದು ಇದು ಬಾರ್ಡ್ರನ್ನ ಡಿಸೈನಲ್ಲಿ ಕೊಡ್ತೀನಿ. ಸೊ ಇದನ್ನು ಪ್ಯಾಟರ್ನ್ ಬ್ಲೌಸ್ ಥರ ರೆಡಿ ಮಾಡ್ತೀನಿ. ಸೊ ಅದನ್ನ ಯಾವ್ದು ರೆಡಿ ಮಾಡ್ತೀನಿ ಅಂತ ನೀವು ಸ್ಟಿಚಿಂಗ್ ವಿಡಿಯೋ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಈ ಡೌನಿಂಗ್ನ 3/4 ಇಂಚ್ ನಾವೇನು ತೊಗೊಂಡಿದ್ವೋ ಆ ಡೌನಿಂಗ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇಷ್ಟ ಆದಮೇಲೆ ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದು. ಮಾರ್ಕ್ ಮಾಡ್ಕೊಳ್ಳೋದು ಮಾಮೂಲಿಯಾಗಿ ನಾವು ನಾರ್ಮಲ್ ಬ್ಲೌಸಿಗೆ ಮಾಡ್ತೀವಲ್ಲ ಅದೇ ರೀತಿ ಟೇಪ್ನ ಈ ರೀತಿ ಇಟ್ಕೊಂಡು ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಡಾಟ್ ಲೆಂತ್ ಎಷ್ಟಿದೆ ಅಂತ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಡಾಟ್ ಲೆಂತ್ ನನಗೆ 4 ಇಂಚ್ ಇದೆ. ಸೊ 4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಎಷ್ಟಿದೆ ಅಂತ ನೋಡಿ ಡಿಸ್ಟೆನ್ಸು 4.5, ಇಲ್ಲೂ 4.5 ಬರೋ ಥರ ಮಾರ್ಕ್ನ ಮಾಡಿಕೊಟ್ರೆ ನಿಮಗೆ ಸ್ಟ್ರೈಟಾಗಿ ಲೈನ್ ಅನ್ನೋದು ಬರುತ್ತೆ. ಯಾವುದೇ ರೀತಿ ಕ್ರಾಸ್ ಅನ್ನೋದು ಬರೋದಿಲ್ಲ. ಸೊ ಪರ್ಫೆಕ್ಟಾಗಿ ನಮಗೆ ಡಾಟ್ ಅನ್ನೋದು ರೆಡಿ ಆಗಿಬಿಡತ್ತೆ. ಓಕೆನಾ? ಇಷ್ಟು ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋ ವಿಧಾನ. ಇಷ್ಟು ಬ್ಯಾಕ್ ಪಾರ್ಟು ಬೋಟ್ ನೆಕ್ಕಲ್ಲಿ ಯಾವುದೇ ಸೈಜ್ ಬ್ಲೌಸ್ ತಗೊಳ್ಳಿ ನಿಮಗೆ ಪ್ಯಾಟ್ರನ್ ಇದೇ ರೀತಿಯಾಗಿರುತ್ತೆ. ಇಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ, ಇಲ್ಲೂ ಚೇಂಜಸ್ ಆಗುತ್ತೆ. ಯಾವ್ಯಾವ ಸೈಜ್ಗೆ ಎಷ್ಟು ಅಂತ ನಾನು ನಿಮಗೆ ಆರ್ಮೋಲ್ ಎಷ್ಟು ಸೈಜ್ ಯಾವ ಸೈಜ್ಗೆ ಎಷ್ಟೆಷ್ಟು ತಗೋಬೇಕು ಎಷ್ಟು ಹ್ಯಾಡ್ ಮಾಡ್ಕೋಬೇಕು ಅಂತ ನಿಮಗೆಲ್ಲ ಹೇಳಿದ್ದೀನಿ. ಸೊ ಈ ವಿಡಿಯೋ
ಈ ಬ್ಯಾಕ್ ಪಾರ್ಟಲ್ಲಿ ನಿಮ್ಗೇನು ಡೌಟ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಶೋಲ್ಡರ್ ಸ್ಲೋಪ್ನ ಮತ್ತೆ ಕಟ್ ಮಾಡ್ಕೊಳ್ತೀನಿ. ನೆಕ್ಕು ಮತ್ತು ಎಲ್ಲ ನಾನು ಅದು ಸ್ಟಿಚಿಂಗ್ ಟೈಮಲ್ಲೇ ಕಟ್ ಮಾಡ್ಕೊಳ್ತೀನಿ. ನಾನು ಸುಮಾರಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಸ್ಟಿಚಿಂಗ್ ಟೈಮಲ್ಲೇ ಯಾಕೆ ನಾನು ನೆಕ್ನ ಸ್ಟಿಚಿಂಗ್ ಟೈಮಲ್ಲೇ ಯಾಕೆ ಕಟ್ ಮಾಡ್ತೀನಿ ಅಂತ. ಸೊ ನಿಮ್ಗೆ ಡೌಟ್ಸ್ ಇದ್ದರೆ ಒಂದು ಸಲ ಚಾನಲ್ನ ಚೆಕ್ ಮಾಡಿ. ಇಷ್ಟು ಬ್ಯಾಕ್ ಪಾರ್ಟು. ಸೊ ಈಗ ಇದನ್ನ ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡ್ಕೊಳ್ಳೋದಾದರೆ ನೋಡಿ, ಲೈನಿಂಗ್ನ ಈ ರೀತಿ ಉಲ್ಟಾ ಹಾಕ್ಕೊಳ್ತೀನಿ ನಾನು. ಉಲ್ಟಾ ಹಾಕ್ಕೊಂಡು ಈ ಬ್ಯಾಕ್ ಏನು ಕಟ್ ಮಾಡಿದ್ದೀನೋ ಆ್ಯಸ್ ಇಟ್ ಈಸ್ ಬ್ಯಾಕ್ ಏನು ಕಟ್ ಮಾಡಿದ್ದೀನೋ ಅದನ್ನು ಇದೇ ರೀತಿಯಾಗಿ ಪ್ಲೇಸ್ ಮಾಡ್ಕೊಳ್ತೀನಿ. ಸೊ ಈ ಪ್ಲೇಸ್ ಮಾಡ್ಕೊಳ್ಳೋದಕ್ಕಿಂತ ಇಲ್ಲಿ 1/2 ಇಂಚ್ ನಾನು ಉಪ್ಪಟ್ಟೆ ಐಪಟ್ಟಿಗೆ ಬಿಡ್ತಿದ್ದೀನಿ. ಸೊ ನೀವು 1/2 ಇಂಚ್ ಬಿಟ್ಟರು ಬಿಡ್ಬೋದು, 1/4 ಇಂಚ್ ಬಿಟ್ಟರು ಬಿಡ್ಬೋದು. ನಾನಿಲ್ಲಿ 1/2 ಇಂಚೇ ಬಿಡ್ತಾಯಿದ್ದೀನಿ. 1/2 ಇಂಚ್ ಬಿಟ್ಟು ಇದೇನಿದೆಯೋ ಸುತ್ತು ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ನೋಡಿ, ಬ್ಯಾಕ್ ಏನಿದೆಯೋ ಸೇಮ್ ಆ್ಯಸ್ ಇಟ್ ಈಸ್ ಮಾರ್ಕ್ನ ಮಾಡ್ಕೊಳ್ತೀನಿ ಫ್ರಂಟ್ಗೆ. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೈಡು ಕೂಡ ನಾನಿಲ್ಲಿ ಯಾವುದೇ ರೀತಿ ಪ್ರಿನ್ಸಸ್ ಕಟ್ ತೋರಿಸ್ತಿಲ್ಲ. ನಾರ್ಮಲ್ 4 ಡಾಟ್ ಕೊಟ್ಟು ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋದು, ಕಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಿರೋದು. ಸೊ ಇಲ್ಲಿ ಈಗ ಟ್ಯಾಪ್ ಮಾಡಿಕೊಂಡ್ರೆ ಮಾರ್ಕಿಂಗ್ ಅನ್ನೋದು ಬಿದ್ದಿರುತ್ತೆ. ಸೊ ಇದನ್ನು ತೆಗೆದುಬಿಟ್ರೆ ನಾವು ಈಸಿಯಾಗಿ ಫ್ರಂಟ್ನ ಮಾರ್ಕ್ ಮಾಡ್ಕೋಬೋದು. ಸೊ ಫ್ರಂಟ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ನಿಮಗೆ ನೋಡಿ, ಬ್ಲೌಸು ನನಗೆ ಅಳತೆ ಬ್ಲೌಸ್ನ ಏನೂ ತೊಗೊಳ್ಳಲ್ಲ. ಸೊ ಬ್ಯಾಕ್ ನಾವೇನು ತೊಗೊಂಡಿರ್ತೀವೋ ಅದರ ಆಧಾರದ ಮೇಲೆ ನಾನು ಫ್ರಂಟ್ನ ಕಟ್ ಮಾಡೋದು. ಸೊ ಈಗ ನೋಡ್ಕೊಳ್ಳಿ, ಫ್ರಂಟಲ್ಲಿ ನೋಡಿ ನಮಗೆ ಇಲ್ಲಿ 7.75 ಬರುತ್ತಲ್ವ. ಸೊ ನಾನಿಲ್ಲಿ ಶೋಲ್ಡ್ರನ್ನ ಮೈನಸ್ ಮಾಡ್ತೀನಿ. ಸುಮಾರಷ್ಟು ಜನ ಡೌಟ್ನ ಕೇಳ್ತಿರ್ತೀರ. ಶೋಲ್ಡ್ರನ್ನ ಮೈನಸ್ ಮಾಡಿದ್ರೆ ನೀವು ಫುಲ್ ಶೋಲ್ಡ್ರ್ ಮೆಜರ್ಮೆಂಟಲ್ಲಿ ನೀವು ಶೋಲ್ಡ್ರನ್ನ ಮೈನಸ್ ಮಾಡಿದ್ರೆ ಈ ಒಂದು ನಿಮಗೆ ಫ್ರಂಟಲ್ಲಿ ಶೋಲ್ಡ್ರ್ ಅನ್ನೋದು ಕಡಿಮೆ ಆಗಲ್ವಾ ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ನಾನು ಫುಲ್ ಶೋಲ್ಡರಲ್ಲಿ ನಾನಿಲ್ಲಿ ಫುಲ್ ಶೋಲ್ಡರಲ್ಲಿ ಮೈನಸ್ ಮಾಡೋದು. ಇಲ್ಲಿಂದ ಫುಲ್ ಶೋಲ್ಡರ್ ಏನಿದೆಯೋ ಇದರಲ್ಲಿ ಮೈನಸ್ ಮಾಡ್ತೀನಿ, ಇಲ್ಲಿ ತಗೊಂಡಿರೋ ಶೋಲ್ಡರಲ್ಲಿ ಮೈನಸ್ ಮಾಡಲ್ಲ. ಸೊ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಶೋಲ್ಡರಲ್ಲಿ ನಾನು ಮೈನಸ್ ಮಾಡೋದು, ಇಲ್ಲಿ ತೊಗೊಂಡಿರ್ತೀವಲ್ಲ ಶೋಲ್ಡರು ಇದರಲ್ಲಿ ನಾನು ಮೈನಸ್ನ ಮಾಡಲ್ಲ. ಇದರಲ್ಲಿ ಮೈನಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಶೋಲ್ಡರ್ ಅನ್ನೋದು ಶಾರ್ಟೇಜ್ ಆಗುತ್ತೆ. ಫುಲ್ ಶೋಲ್ಡರಲ್ಲಿ ಮೈನಸ್ ಮಾಡ್ಕೋಬೇಕಾಗುತ್ತೆ. ಫುಲ್ ಶೋಲ್ಡರ್ ಎಷ್ಟಿದೆ, ಇಲ್ಲಿ 7.75 ಇದೆ. ಅಂದರೆ ನಾವು 1/4 ಇಂಚು ಉಪ್ಪಟ್ಟೆ ಐಪಟ್ಟಿಗೆ ಬಿಟ್ಟಿದ್ದೀವಲ್ಲ. ಸೊ ಅದನ್ನು ಬಿಟ್ಟು 7.5 ಇದೆ. 7.5ಯಲ್ಲಿ ನೀವು 1.5 ಇಂಚಿನ ಮೈನಸ್ನ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ 40 ಸೈಜ್ವರೆಗೂ ನೀವು ಈ ಒಂದು 1.5 ಇಂಚನ್ನ ಮೈನಸ್ ಮಾಡಿಕೊಡ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಕರೆಕ್ಟಾಗಿ ನಿಮಗೆ ನೆಕ್ ವಿಡ್ತ್ ಅನ್ನೋದು ಸೆಟ್ ಆಗಿಬಿಡುತ್ತೆ. 40 ಮೇಲೆ ಹೋಯಿತು ಅಂದರೆ ಬ್ಲೌಸು, ಅಂದರೆ ಶೋಲ್ಡರು ಒಂದು 8 ಮೇಲೆ 16 ಇದೆ, 16, 17 ಇದೆ ಅನ್ನೋದಾದರೆ ನೀವಾಗ ಜಸ್ಟ್ 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ, ಆವಾಗ ಸರಿ ಹೋಗುತ್ತೆ. ಓಕೆನಾ? 40 ಸೈಜ್ವರೆಗೂ ನೀವು ಅಂದರೆ ಶೋಲ್ಡರು 15 ಇದ್ದರೆ 15 ಇಲ್ಲ 15ಗಿಂತ ಒಳಗಡೆ ಇದ್ದರೆ ನೀವು 1.5 ಇಂಚಿನ ಮೈನಸ್ ಮಾಡ್ಕೊಳ್ಳಿ. 15 ಇಂಚು ಮೇಲಿದೆ ಅಂದರೆ ಒಂದು 16, 17 ಈ ಥರ ಇದೆ ಫುಲ್ ಶೋಲ್ಡರ್ ಮೆಜರ್ಮೆಂಟು ಅಂದಾಗ ನೀವು 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಓಕೆನಾ? 1 ಇಂಚನ್ನ ಮೈನಸ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಪರ್ಫೆಕ್ಟಾಗಿ ನಿಮ್ಮ ನೆಕ್ ಅನ್ನೋದು ಸೆಟ್ ಆಗುತ್ತೆ. ಇಲ್ಲಿ ನಾವು ಫುಲ್ ಶೋಲ್ಡರಲ್ಲೇ ನಾವು ನೆಕ್ನ ರೆಡಿ ಮಾಡಿಕೊಂಡ್ರೆ ಫ್ರಂಟಲ್ಲಿ ನಮಗೇನಾಗುತ್ತೆ ಅಂದರೆ ನೆಕ್ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋಲ್ಲ. ಅಂದರೆ ಇಲ್ಲೆಲ್ಲ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ, ಕ್ಲಾತ್ ಅನ್ನೋದು ನೀಟಾಗಿ ಕೂರಲ್ಲ, ನೆಕ್ಕು ಅಷ್ಟೇ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬರೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ 1.5 ಇಂಚಿನ ಮೈನಸ್ ಮಾಡ್ತಿದ್ದೀನಿ. 1.5 ಇಂಚ್ ಮೈನಸ್ ಮಾಡಿದ್ದಾದಮೇಲೆ ನಾನಿಲ್ಲಿ ಎಷ್ಟು ಬಿಟ್ಟಿದ್ದೀನಿ ಶೋಲ್ಡರು ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಬ್ಯಾಕಲ್ಲಿ ಶೋಲ್ಡರ್ ಎಷ್ಟು ಬಿಟ್ಟಿದ್ದೀನಿ ನಾನು 3.5 ಇಂಚನ್ನ ಬಿಟ್ಟಿದ್ದೀನಿ ಶೋಲ್ಡರ್. ನೋಡಿ
3.5 ಇಂಚು. ಆ 3.5 ಇಂಚನ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, ಇಲ್ಲಿ 3.5 ಇಂಚ್ ಮಾರ್ಕ್ ಮಾಡ್ಕೊಂಡ್ಮೇಲೆ ನಮಗೆ ನೆಕ್ ವಿಡ್ತ್ ಎಷ್ಟು ಬರುತ್ತೆ ನೋಡಿ. ನೀಟಾಗಿ ನೆಕ್ ವಿಡ್ತ್ ಅನ್ನೋದು ನಮಗೆ 2.5 ಬರುತ್ತೆ. ಇದರಲ್ಲಿ ಏನು ಚೇಂಜಸ್ ಆಗಲ್ಲ, ನಮಗೆ ಕರೆಕ್ಟಾಗಿ 2.5 ನೆಕ್ ವಿಡ್ತು. ನಾರ್ಮಲ್ ಬ್ಲೌಸ್ ಎಷ್ಟು ಬರುತ್ತೋ ನೆಕ್ ವಿಡ್ತು ಸೇಮ್ ಅದೇ ರೀತಿ ಬರುತ್ತೆ. ಈ ರೀತಿ ಬಂದಾಗ ನಮಗೆ ಇಲ್ಲಿ ಬರುವಂಥ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ರಿಂಕಲೆಲ್ಲ ಅವಾಯ್ಡ್ ಆಗಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಫ್ರಂಟಲ್ಲಿ ಬರುತ್ತೆ. ಓಕೆನಾ, ಇಷ್ಟು ಈ ಪಾಯಿಂಟ್ನ ನೆನ್ಪಿಟ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಈಗ ನಾನು ನೆಕ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ಕು ಎಷ್ಟು ಬೇಕೋ ಡೀಪು ಅಂತ ನೋಡಿ 7 ಇಂಚ್ ಇಡ್ತಿದ್ದೀನಿ ನಾನು. ಇಲ್ಲ 7 ನಿಮಗೆ ಬ್ಲೌಸ್ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಸೊ ಯಾಕಂದರೆ ನಮ್ಗೆ ಇಲ್ಲಿ ಬ್ಯಾಕಲ್ಲಿ ಟ್ಯಾಗ್ ಇರುತ್ತೆ, ಪ್ಲಸ್ ನಾನಿಲ್ಲಿ ಫುಲ್ ಶೋಲ್ಡರಲ್ಲಿ ಮೈನಸ್ ಮಾಡಿರೋದ್ರಿಂದ ನಮಗಿಲ್ಲಿ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಬರೋಲ್ಲ. ನೀವು 7.5 ತೊಗೊಳ್ತೀನಿ ಅಂದ್ರೂ ತೊಗೋಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಓಕೆನಾ, ಇಲ್ಲಿ ನಾನು 7 ತೊಗೊಳ್ತಾ ಇದ್ದೀನಿ. ಇಲ್ಲೂ ಕೂಡ 2.25 ತೊಗೊಳ್ತೀನಿ. ಇಲ್ಲ 1/4 ಇಂಚ್ ಆ್ಯಡ್ ಮಾಡಿಕೊಂಡು 3 ಇಂಚ್ ತೊಗೊಂಡ್ರು ನಿಮಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಸೊ ನೀವು ಯಾವ ನೆಕ್ ಶೇಪ್ ಕೊಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, ಸೊ ನಾನಿಲ್ಲಿ ನೋಡಿ ಈ ರೀತಿ ನೀಟಾಗಿ ಒಂದು ಬಾಕ್ಸ್ನ ಡ್ರಾ ಮಾಡಿಕೊಂಡು ಇಲ್ಲಿ ನೆಕ್ ಶೇಪ್ನ ಡ್ರಾ ಮಾಡ್ತೀನಿ. ಸೊ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 6.25 ಇದೆ. ಇಲ್ಲೂ ಕೂಡ 6.25 ಬರೋ ಥರ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ, ಇಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಇದು ಸುಮಾರು ಲಾಸ್ಟ್ ಒಂದು ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿದರು, ಇಲ್ಲಿ 3/4 ಇಂಚ್ ನಾವು ಡೌನಿಂಗ್ ತೊಗೊಂಡಿರ್ತೀವಲ್ಲ ನೋಡಿ, ಇದೇನು ಡೌನಿಂಗ್ ತೊಗೊಂಡಿದ್ದೀವೋ ಈ ಡೌನಿಂಗ್ನ ಇದೇ ರೀತಿ ಬಿಡೋಣ. ಮುಕ್ಕಾಲು ಇಂಚ್ ಡೌನಿಂಗ್ ಆದಮೇಲೆ ನಮಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿಗೆ 7.6 ಬರಬೇಕಲ್ವ ನಮಗೆ ಆರ್ಮೋಲು. ನಾನು ಅದರಲ್ಲಿ ಒಂದು 1/2 ಇಂಚಿನ ಮೈನಸ್ ಮಾಡ್ಕೊಳ್ತೀನಿ. ಓಕೆನಾ, 1/2 ಇಂಚಿನ ಮೈನಸ್ ಮಾಡಿದ್ದಾದಮೇಲೆ ನಮಗೆ 7.3 ಬರುತ್ತೆ. 7.3ಗೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಜಸ್ಟ್ ಒಂದು 1/2 ಇಂಚ್ ನಿಮಗೆ ಕಾಣಿಸ್ತಿದೆಯಾ, ಬ್ಯಾಕ್ ನಾನು ಇಲ್ಲಿ ಮಾರ್ಕ್ ಮಾಡಿರೋದು ಆ್ಯಕ್ಚುಲಿ ಒಂದು 1/2 ಇಂಚು ಮೇಲಕ್ಕೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಅಂದರೆ ನಮಗಿಲ್ಲಿ ಆರ್ಮೋಲ್ ಶೇಪ್ನ ತೆಗಿತೀವಿ, ಮತ್ತು ಇದು ಬೇರೆ ನಾವು ಮೈನಸ್ ಮಾಡಿರ್ತೀವಲ್ಲ ಫುಲ್ ಶೋಲ್ಡರಲ್ಲಿ, ನಮ್ಗೆ ಇದಿನ್ನೂ ಬ್ರಾಡಾಗಿ ಬರುತ್ತೆ. ನಮ್ಗೆ ಇಲ್ಲಿ ಬರೋದಿಲ್ಲ ಲೈನು, ಅದು ಇಲ್ಲಿ ಬರುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ಲೂಸಿಂಗ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ 1/2 ಇಂಚ್ ಮೈನಸ್ ಮಾಡಿ ಮೇಲಕ್ಕೆ ತೊಗೊಳೋದ್ರಿಂದ ನಮ್ಗೆ ಇಲ್ಲಿ ಬರುವಂತಹ ಬ್ರಾಡ್ನೆಸ್ನ ಇಲ್ಲಿ ಆರ್ಮೋಲ್ ಹತ್ರ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊ ಹಾಗಾಗಿ ನಾನಿಲ್ಲಿ 1/2 ಇಂಚನ್ನ ಮೈನಸ್ ಮಾಡಿದ್ದೀನಿ. ಸೊ ಈಗ 1/2 ಇಂಚ್ ಮೈನಸ್ ಮಾಡಿದ್ದಾದಮೇಲೆ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ರೀತಿ ಶೇಪ್ನ ಕೊಡೋದಕ್ಕೆ. ಅಗೇನ್ ಇಲ್ಲಿಂದ ನಾನು ಇಲ್ಲಿಗೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ನೋಡಿ ನೀವು ಸ್ಕೇಲ್ ಇಟ್ಕೊಂಡಾದರೂ ಕರ್ವ್ ಸ್ಕೇಲ್ ಇಟ್ಕೊಂಡಾದರೂ ಡ್ರಾ ಮಾಡ್ಬೋದು, ಹಾಗೆ ಬೇಕಾದರೂ ಡ್ರಾ ಮಾಡ್ಬೋದು, ಅದು ನಿಮ್ಮ ಚಾಯ್ಸು. ನೋಡಿ ನೀವು ಹಾಗೆ ಡ್ರಾ ಮಾಡಿದ್ರು ಅಷ್ಟೇ ಬರುತ್ತೆ, ಸ್ಕೇಲ್ ಇಟ್ಕೊಂಡು ಡ್ರಾ ಮಾಡಿದ್ರು ಸೇಮ್ ಅದೇ ಬರುತ್ತೆ. ನೋಡಿ ಏನು ನಾನು ಮಾರ್ಕ್ ಮಾಡಿದ್ದೀನೋ ಸೇಮ್ ಅದೇ ಬರುತ್ತೆ. ಇಷ್ಟಾದಮೇಲೆ ಈಗ ನೆಕ್ ಶೇಪ್ ನೀವು ಯಾವ್ದು ಬೇಕೋ ಆ ನೆಕ್ ಶೇಪ್ನ ಕೊಡ್ಬೋದು. ನಾನು ನೆಕ್ ಶೇಪ್ನ ಮತ್ತೆ ಕೊಡ್ತೀನಿ. ನೋಡಿ ಈಗ ನಾರ್ಮಲ್ ಬ್ಲೌಸಸಲ್ಲಿ ನಾನು ಯೂಶಲಿ ಎಷ್ಟು ಮೈನಸ್ ಮಾಡ್ತೀನಿ, 2 ಇಂಚಸ್ ಅಷ್ಟು ಮೈನಸ್ ಮಾಡ್ತೀನಿ ಶೇಪ್ ಬೆಲ್ಟಿಗೋಸ್ಕರ. ನಾನಿಲ್ಲಿ ಮೈನಸ್ ಮಾಡೋದು 1.5 ಇಂಚಿನ ಮೈನಸ್ ಮಾಡ್ತೀನಿ. ನಾನು ಬೋಟ್ ನೆಕ್ ಸ್ಟಿಚ್ ಮಾಡಬೇಕಾದ್ರೆ ಫ್ರಂಟಲ್ಲಿ 4 ಡಾಟ್ ಬ್ಲೌಸಲ್ಲಿ ನಾನು ಮೈನಸ್ ಮಾಡೋದು 1.5 ಇಂಚಿನ. ಸೊ 1.5 ಇಂಚಿನ ಮೈನಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಇಲ್ಲಿ ಡ್ರಾ ಮಾಡ್ತೀನಿ. ಇಷ್ಟು ಡ್ರಾ ಮಾಡಿದ್ದಾದಮೇಲೆ ನೆಕ್ಸ್ಟ್ ಬೇಕಾಗಿರೋದು ಅಫೆಕ್ಸ್ ಪಾಯಿಂಟ್. ಅಫೆಕ್ಸ್ ಪಾಯಿಂಟ್ ಬೇಕಿಲ್ಲಿ ಇವರಿಗೆ 9.5 ಅಂದರೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಸೇರಿಸ್ಕೊಂಡು ನಮಗೆ 10 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, 10 ಇಂಚ್ನ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನಾನಿಲ್ಲಿ ನೋಡಿ ಸ್ಟ್ರೈಟಾಗಿ ಈ ಥರ ಕ್ರಾಸಾಗಿ ಯೂಶಲಿ ನಾನು ಮಾರ್ಕ್ ಮಾಡೋದಲ್ಲ, ಇಲ್ಲಿ ಬೋಟ್ ನೆಕ್ಕಲ್ಲಿ ನಾನು ಯೂಶಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ 2.25
1/4 ಇಂಚ್ ಇಲ್ಲ 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೀವು ಬ್ಲೌಸ್ ಸೈಜ್ ಇನ್ನೂ ಚಿಕ್ಕದಿತ್ತು ಅಂದ್ಕೊಳ್ಳಿ. ಈಗ ವೇಸ್ಟ್ ಬಂದು ಇದೆಷ್ಟಿದೆ 32.5 ಇದೆ. ಈಗ ನಿಮಗೆ 30 ಒಳಗಡೆ ಬಂತು 28 26 ಈ ಥರ ಬಂತು ಅಂದರೆ ನೀವು ಇಲ್ಲಿ 2.5ನ ತೊಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ನಿಮಗೆ 36 ಮೇಲೆ ಬಂತು ವೇಸ್ಟಲ್ಲಿ 34 36 38 ವೇಸ್ಟ್ ಬಂತು ಅಂದರೆ ನೀವು ಇಲ್ಲಿ 3.5ನ ತೊಗೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನಾನಿಲ್ಲಿ 3 ಇಂಚಸ್ನ ತೊಗೊಂಡಿದ್ದೀನಿ. 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ವಿಡ್ತ್ ನಾನು ತೊಗೊಳ್ತಾ ಇರೋ ಬ್ಲೌಸು ಚೆಸ್ಟ್ ಬಂದು 40 ಸೈಜ್ ಇದೆ, ವೇಸ್ಟ್ ಬಂದು 32.5 ಬಂದಿದೆ. ಸೊ ಹಾಗಾಗಿ ನಾನಿಲ್ಲಿ ವಿಡ್ತು ತೊಗೊಳ್ತಾ ಇದ್ದೀನಿ. ಈ ಒಂದು ಡಾಟ್ ವಿಡ್ತು ಇದು ಸ್ವಲ್ಪ ಬ್ಲೌಸು ಬಿಗ್ ಸೈಜ್ ಆಗಿರೋದ್ರಿಂದ ನಾನು 3 ಇಂಚಸ್ನ ತಗೊಳ್ತಾ ಇದ್ದೀನಿ ವಿಡ್ತು. ಓಕೆನಾ, 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿಂದ ವೇಸ್ಟ್ ಎಷ್ಟು ತೊಗೋಬೇಕು, ಈ ಕಡೆ ಎಷ್ಟು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅನ್ನೋದು ನಾನು ನೆಕ್ಸ್ಟ್ ತೋರಿಸ್ತೀನಿ. ಫಸ್ಟ್ ಇದನ್ನು ನೋಡಿ, ಇಲ್ಲಿಂದ 1/2 ಇಂಚ್ ಇಲ್ಲ 3/4 ಇಂಚಿನ ಈ ಕಡೆ ಡೌನ್ಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಷ್ಟಾದಮೇಲೆ ಇಲ್ಲಿಂದ 1.5 ಇಂಚಿನ ನಾನು ಮೈನಸ್ ಮಾಡ್ತೀನಿ. ನೋಡ್ಕೊಳ್ಳಿ, ನಿಮಗೆ ಉಪ್ಪಟ್ಟೆ ಹೈಪಟ್ಟಿ ಸ್ವಲ್ಪ ಲೆಂತ್ ಬೇಕು ನನಗೆ ಅಂತ ಕೆಲವರು ಕೆಲವು ಕಸ್ಟಮರ್ ಕೇಳ್ತಾರೆ. ಉಪ್ಪಟ್ಟೆ ಹೈಪಟ್ಟಿ ಇನ್ನು ಸ್ವಲ್ಪ ಲೆಂತ್ ಇಡ್ರಿ, ನಮಗೆ ಲೆಂತ್ ಬೇಕು ಅಂತ ಕೇಳ್ತಾರೆ. ಲೆಂತ್ ಬೇಕು ಅಂದರೆ ನೀವು ಇದನ್ನ ಕಡಿಮೆ ಮಾಡ್ಕೊಳ್ಳಿ, 1.5 ಇರೋದನ್ನ 1 ಮಾಡ್ಕೊಳ್ಳಿ ಇಲ್ಲ 1/2 ಇಂಚ್ ಮಾಡ್ಕೊಳ್ಳಿ. ಸೊ ಉಪ್ಪಟ್ಟೆ ಹೈಪಟ್ಟಿ ಸ್ವಲ್ಪ ಕಡಿಮೆ ಇರಲಿ ಲೆಂತು ಅಂತ ಕೇಳ್ತಾರೆ, ಅಂಥವ್ರಿಗೆ ನೀವು ಇಲ್ಲಿ 1.5 ಇಂಚಿನ ಮೈನಸ್ ಮಾಡ್ಕೋಬೋದು. ಇದು ಉಪ್ಪಟ್ಟೆ ಹೈಪಟ್ಟಿ ಸ್ವಲ್ಪ ಕಡಿಮೆನೇ ಇದೆ, ಸೊ ಹಾಗಾಗಿ ನಾನಿಲ್ಲಿ 1.5 ಇಂಚನ್ನ ಮೈನಸ್ ಮಾಡ್ಕೊಂಡಿದ್ದೀನಿ. ಸೊ ಕೆಲವರು ಕಸ್ಟಮರ್ಸು ಅದನ್ನು ಮೆನ್ಷನ್ ಮಾಡಿ ಹೇಳ್ತಾರೆ, ಅಂಥದ್ದು ಹಂಗಿರ್ಬೇಕಾದ್ರೆ ನೀವು ಅದನ್ನ ಚೇಂಜಸ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿಂದ ಇಲ್ಲಿಗೆ 3 ಇಂಚಸ್ ಅಲ್ವಾ, ಅದರಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ತೀನಿ 1.5 ಇಂಚಿಗೆ. ಇಲ್ಲಿಂದ ನಾನು 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಈ ರೀತಿ. ಇಲ್ಲಿಂದ ಇಲ್ಲಿಗೆ ಮತ್ತೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇದು ವಿಡ್ತು ಡಾಟ್ ವಿಡ್ತು ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಓಕೆನಾ, ನಮ್ಗೆ ಆವಾಗ ಅಫೆಕ್ಸ್ ಪಾಯಿಂಟು ಇಲ್ಲಿ ಬರುತ್ತಲ್ಲ, ಅಫೆಕ್ಸ್ ಪಾಯಿಂಟಿಗೆ ನಮಗೆ ನೀಟಾಗಿ ಕಪ್ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ ನೀವು ಇಲ್ಲಿ 2.5 ತೊಗೊಂಡಾಗ. ಸೊ ಇಲ್ಲಿಂದ ಅಗೇನ್ ಇಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 5 ಇದೆ, ಅದರಲ್ಲಿ 2.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೂ ನಾನು 2.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಒಂದು ಡಾಟ್ ಲೆಂತ್ನ ತಗೊಳ್ತೀನಿ. ಓಕೆನಾ, ಇಷ್ಟಾದಮೇಲೆ ನಮ್ಮ ಚೆಸ್ಟು ಮೆಷರ್ಮೆಂಟು ವೇಸ್ಟ್ ಮೆಷರ್ಮೆಂಟ್ ಎಷ್ಟು 32.5 ಅಂದರೆ 8.1 ಬರುತ್ತೆ. ನಾವು ವೇಸ್ಟು 8.1 ಬರೋಕ್ಕೆ ನಾವಿಲ್ಲಿ ಮೆಷರ್ಮೆಂಟ್ನ ತೊಗೊಳ್ಳೋಣ. ನೋಡಿ, ಇಲ್ಲಿಂದ 3.5 ಬರುತ್ತೆ. ಇಲ್ಲಿ 1/4 ಇಂಚ್ ನಮಗೆ ಉಪ್ಪಟ್ಟೆ ಹೈಪಟ್ಟಿಗೆ ಹೋದ್ರೂ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನೀವು 8.1ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟು 8.1 ಈ ಡಾಟ್ ಇಳಿದ್ಮೇಲೆ ನಮಗೆ 8.1 ಇಲ್ಲಿಗೆ ಬರುತ್ತೆ. ನಾವು ಎಕ್ಸ್ಟ್ರಾ ಮಾರ್ಜಿನಿಗೆ ಬೇಕಾಗತ್ತಲ್ಲ 1.5 ಇಂಚು, ಎಕ್ಸ್ಟ್ರಾ ಮಾರ್ಜಿನ್ಗೆ 1.5 ಇಂಚು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ವೇಸ್ಟ್ ನಮ್ಗೆ ಇಲ್ಲಿಂದ ಎಷ್ಟು ಬೇಕು ಅಂತ ಕೌಂಟ್ ಮಾಡಿಕೊಂಡು 8.1 ಬೇಕು, 8.1 ಇಲ್ಲಿಗೆ ಬರುತ್ತೆ. ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನಾನು 1.5 ಇಂಚು ಈ ಕಡೆಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟಾದಮೇಲೆ ಇಲ್ಲಿಂದ ನಾನು 1 ಇಂಚನ್ನ ಮೈನಸ್ ಮಾಡ್ಕೊಳ್ತೀನಿ. ಸೊ 1 ಇಂಚನ್ನ ಮೈನಸ್ ಮಾಡಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿಂದ 1.5 ಇಂಚು ಎಕ್ಸ್ಟ್ರಾ ತೊಗೊಂಡ್ವಲ್ಲ, ಸೊ 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಸೊ ನಿಮಗೆ ಪ್ರಿನ್ಸಸ್ ಕಟ್ ನೀವು ಕಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಇಲ್ಲೂ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಪ್ರಿನ್ಸಸ್ ಕಟ್ ಮಾಡ್ತಾ ಇಲ್ಲ. ಪ್ರಿನ್ಸಸ್ ಕಟ್ ಮಾಡಿ ನಿಮಗೆ ಡೀಟೇಲ್ಡಾಗಿ ಹೇಳ್ಕೊಡ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಇಷ್ಟಾದಮೇಲೆ ನೋಡಿ, ಎಲ್ಲ ಸೈಜ್ ಬ್ಲೌಸ್ಗೂ ನೀವು ಇದೇ ರೀತಿ ಮೆಷರ್ಮೆಂಟ್ ತೊಗೊಳ್ಳೋದು. ವೇಸ್ಟ್ ಎಷ್ಟು ಬೇಕು ನಿಮಗೆ ರೆಡಿ ಅಷ್ಟು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಲೈನ್ ಸೇರಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಇಷ್ಟಾದಮೇಲೆ ಇಲ್ಲಿಂದ ನೋಡಿ ಇಲ್ಲಿಗೆ ನೀಟಾಗಿ ಸ್ಕೇಲ್ನ ಈ ಡಾಟಿಂದ ಈ ಡಾಟಿಗೆ ಬರೋ ಥರ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಈ ಒಂದು ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಕಪ್ ಶೇಪ್ ಅನ್ನೋದು ನೀಟಾಗೆ ಬರುತ್ತೆ. ಓಕೆನಾ, ಈಗ ನಾನು ನೆಕ್ ಶೇಪ್ ಕೊಡ್ತಿದ್ದೀನಿ. ಜಸ್ಟ್ ಇಲ್ಲಿ ಸ್ವೀಟ್ ಆರ್ಟ್ ನೆಕ್ ಥರ ಡ್ರಾ ಮಾಡ್ತಿದ್ದೀನಿ ನೋಡಿ ಈ ರೀತಿ. ಇದು ಅಷ್ಟೇ, ನಿಮ್ಗೆ ವಿಡ್ತ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ವಿಡ್ತು ಭಾಳ ಜಾಸ್ತಿ ಏನು ಇಡ್ತಾಯಿಲ್ಲ, ಸ್ವಲ್ಪ ಲೈಟಾಗೆ ಒಂದು 1/2 ಇಂಚಷ್ಟು ಈ ಕಡೆ ತೊಗೊಂಡು ವಿಡ್ತನ್ನ ಕೊಡ್ತಿದ್ದೀನಿ. ನಾನಿಲ್ಲಿ ನೆಕ್ಗೆ ಮೆಷರ್ಮೆಂಟ್ ಮಾಡ್ಕೊಂಡು ಏನು ಶೇಪ್ ಕೊಟ್ಟಿಲ್ಲ.
ರ್ಯಾಂಡಮ್ ಆಗಿ ಹಂಗೇ ಶೇಪ್ನ ಡ್ರಾ ಮಾಡಿದ್ದೀನಿ. ಸೊ ನಿಮಗೆ ಎಲ್ಲಿ ಬೇಕಾದ್ರೆ ಇನ್ನೂ ಬ್ರಾಡ್ ಆಗಬೇಕಂದ್ರೆ ನೀವು ಬ್ರಾಡಾಗಿ ಕೂಡ ಇಟ್ಕೋಬೋದು. ಇಷ್ಟು ಫ್ರಂಟ್ ಪಾರ್ಟು. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವೊಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳಿ. ಬ್ಯಾಕಲ್ಲಿ ಆರ್ಮೋಲ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಂಡು ನಿಮ್ಗೆ ಆರ್ಮೋಲಲ್ಲಿ ಗೊತ್ತಾಗುತ್ತೆ. ನನಗೆ ನಾರ್ಮಲ್ ಬ್ಲೌಸ್ ಕೊಟ್ಟಿರೋದ್ರಿಂದ ಆರ್ಮೋಲ್ ನನಗೆ ಆಲ್ಮೋಸ್ಟ್ ಕರೆಕ್ಟಾಗಿ ಬರುತ್ತೆ. ನೋಡಿ 1/2 ಇಂಚು ಇಲ್ಲಿಂದ ಕೌಂಟ್ ಮಾಡ್ಕೊಂಡು ಹೋದರೆ 9.5 ಬರುತ್ತೆ. ಸೊ ನಾರ್ಮಲ್ ಬ್ಲೌಸಲ್ಲಿ ನಮಗೆ ಎಷ್ಟು ಬರುತ್ತೆ ಅಂತ ನೋಡೋಣ. ನೋಡಿ ನಾರ್ಮಲ್ ಬ್ಲೌಸಲ್ಲಿ ನಮಗೆ 8.5 ಬರ್ತಿದೆ. ನಾನಿಲ್ಲಿ ಇದನ್ನು ಕಟ್ ಮಾಡ್ತೀನಲ್ಲ, ಇದನ್ನ ಕಟ್ ಮಾಡಿದ್ದಾದಮೇಲೆ ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಬಿಟ್ಟು ಇಲ್ಲಿಂದ ಮೆಜರ್ಮೆಂಟ್ ತೊಗೊಳ್ತೀನಿ. ಓಕೆನಾ? ಇಲ್ಲಿಂದ ಮೆಜರ್ಮೆಂಟ್ ತೊಗೊಂಡ್ರೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 8.5 ಇಲ್ಲ, ಇನ್ನು 1/4 ಇಂಚ್ ಎಕ್ಸ್ಟ್ರಾ ಇದೆ. ಸೊ ಇದು ಲೂಸಿಂಗ್ಗೆ ಸರಿ ಹೋಗುತ್ತೆ. 8.75 ಬರ್ತಿದೆ. ನನಗೆ ಪರ್ಫೆಕ್ಟಾಗಿ ಆರ್ಮೋಲ್ ಅನ್ನೋದು ಸರಿ ಹೋಗುತ್ತೆ. ನೀವು ಈ ಮೆಜರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮ್ಗೆ ಆರ್ಮೋಲಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಮು ಬರೋದಿಲ್ಲ. ಸೊ ಇಷ್ಟು ಫ್ರಂಟ್ ಪಾರ್ಟು. ನಿಮಗೆ ಏನೇ ಡೌಟ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಫ್ರಂಟ್ ಪಾರ್ಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನಾನು ನೆಕ್ನ ಕಟ್ ಮಾಡಲ್ಲ, ಸ್ಟಿಚಿಂಗ್ ಟೈಮಲ್ಲೇ ಕಟ್ ಮಾಡ್ಕೊಳ್ತೀನಿ. ನೀವೇನು ಗೊತ್ತಾ, ಬಿಗಿನರ್ಸ್ ಆದರೆ ನಿಮಗೆ ಡೌಟ್ಸ್ ಇರ್ಬೋದು. ಸೊ ಕರೆಕ್ಟಾಗಿ ಬರುತ್ತೋ ಇಲ್ವೋ, ಈ ಕಟ್ಟಿಂಗಲ್ಲಿ ನಾನು ಕಟ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಕಸ್ಟಮರ್ಸ್ ಅದನ್ನ ಕಟ್ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಷನ್ಸ್ ಇರ್ಬೋದು. ಅಯ್ಯೋ ಕರೆಕ್ಟಾಗಿ ಬರುತ್ತೋ ಇಲ್ವೋ, ಬ್ಲೌಸ್ ಹಾಳಾದರೆ ಏನು ಮಾಡೋದು, ಕಸ್ಟಮರ್ ಮತ್ತೆ ಕೇಳ್ತಾರೆ ಅನ್ನೋ ಭಯ ಇದ್ದರೆ ನೀವು ನಿಮ್ಮದೇ ಓನ್ ಬ್ಲೌಸ್ನ ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ನೋಡಿ. ಚೆನ್ನಾಗಿ ಬಂತು ಅಂತಂದರೆ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಕರೆಕ್ಟಾಗಿ ಬಂತು ಅನ್ನೋದಾದರೆ ನೀವು ನಾರ್ಮಲ್ ನಿಮ್ಮ ಒಂದು ಕಸ್ಟಮರ್ ಬ್ಲೌಸ್ನ ಕಟ್ ಮಾಡ್ಬೋದು. ಸೊ ನಿಮಗೆ ಡೌಟ್ಸ್ ಇದ್ದರೆ ಆ ಥರನೂ ನೀವು ಟ್ರೈ ಮಾಡಿ. ಅದು ಬೆಸ್ಟ್ ಆ್ಯಕ್ಚುಲಿ ನನಗೆ ಅನಿಸಿದ ಮಟ್ಟಿಗೆ. ನಿಮ್ಮ ಬ್ಲೌಸ್ನ ಒಂದು ಸಲ ಕಟ್ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ನೋಡಿ, ಆಮೇಲೆ ಬೇಕಾದ್ರೆ ನೀವು ಕಸ್ಟಮರ್ ಬ್ಲೌಸ್ನ ಕಟ್ ಮಾಡೋದು ಬೆಸ್ಟು ಅಂತ ನನ್ನ ಅಭಿಪ್ರಾಯ. ಇಷ್ಟಾದಮೇಲೆ ನಾನೀಗ ಸ್ಲೀವ್ಸ್ನ ಕಟ್ ಮಾಡ್ತೀನಿ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಎಕ್ಸ್ಟ್ರಾ ಕ್ಲಾತ್ ಏನು ಉಳಿದೆಯೋ ಅದನ್ನ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತೀನಿ. ಓಕೆನಾ? ಫೋಲ್ಡ್ನ ಮಾಡಿಕೊಂಡು ಫಸ್ಟಿಗೆ ಬ್ಯಾಕ್ ಪಾರ್ಟ್ನ ತೊಗೊಳ್ತೀನಿ. ಈ ಶೋಲ್ಡರ್ ಸ್ಲೋಪ್ ಇರೋದನ್ನು ಫಸ್ಟು ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಇಷ್ಟು ಕಟ್ ಮಾಡಿದ್ದಾದಮೇಲೆ ಈಗ ಎಷ್ಟು ಬೇಕು ಆರ್ಮೋಲ್ ಲೂಸ್ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ 1/2 ಇಂಚು ಬಿಟ್ಟು ನೀವು ಮೆಜರ್ಮೆಂಟ್ ತೊಗೊಳ್ತೀನಿ ಅಂದರೆ ನಿಮ್ಗೆ ರೆಡಿ ಎಷ್ಟು ಬೇಕು ಅನ್ನೋದು ಬಂದ್ಬಿಡುತ್ತೆ. 1/2 ಇಂಚಿನ ಸ್ಟಿಚಿಗೆ ಬಿಟ್ಟು ರೆಡಿ ಎಷ್ಟು ಬೇಕು ಚೆಕ್ ಮಾಡ್ತಾಯಿದ್ದೀನಿ. ನೋಡಿ 8.75 ಇಲ್ಲ 9 ಬಂದರೂ ಸಾಕಾಗುತ್ತೆ ನನಗೆ. ನೋಡಿ 8.75 ಬರ್ತಿದೆ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಈಗ ಸ್ಲೀವ್ ಲೆಂತು ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ ಲೆಂತು ಲೈನಿಂಗ್ ಬ್ಲೌಸ್ನ ಮೆಜರ್ಮೆಂಟ್ ಬ್ಲೌಸ್ನ ತೊಗೊಳ್ಳಿ. ಈ ರೀತಿ ನೋಡಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 10 ಇಂಚಸ್ ಇದೆ. ಅದಕ್ಕೆ 1 ಇಂಚನ್ನ ಸೇರಿಸ್ಕೊಳ್ತೀನಿ. ನಾನು 11 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? 11 ಇಂಚಿಗೆ ಒಂದು ಮಾರ್ಕ್ ಫಸ್ಟು ಮಾಡ್ಕೊಳ್ತೀನಿ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ಎಷ್ಟು ಡೌನಿಂಗ್ನ ತೊಗೋಬೇಕು ಅಂತ. ಓಕೆನಾ? ಇಲ್ಲಿ 8.75 ಬೇಕು. 8.75ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಡೌನಿಂಗ್ ಎಷ್ಟು ತೊಗೋಬೇಕು ಅಂತ ಡೌನಿಂಗ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ 3.5 ಇಂಚು. ನಿಮಗೆ 3.5 ಇಂಚು ಇದು ಚೇಂಜಸ್ ಆಗುತ್ತೆ. ಅದು ಈ ಕೆಲವೊಬ್ರಿಗೆ ಏನಾಗುತ್ತೆ, ಬಾಡಿ ಸಣ್ಣ ಇರುತ್ತೆ, ತೋಳು ದಪ್ಪ ಇರುತ್ತೆ. ತೋಳು ದಪ್ಪ ಇದೆ ಅನ್ನೋದಾದರೆ ನೀವು ಇಲ್ಲಿ 3.75 4ವರೆಗೂ ತಗೊಳ್ಳಿ. ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೀವು 40 ಸೈಜ್ ಒಳಗಡೆ ಇರೋ ಬ್ಲೌಸುಗಳಿಗೆಲ್ಲ 3.5 ತೊಗೊಂಡ್ರೆ ಸಾಕು. ನಿಮಗೆ ಹ್ಯಾಂಡ್ಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಓಕೆನಾ? ನಾನಿಲ್ಲಿ 3.5ನ ತೊಗೊಂಡಿದ್ದೀನಿ. ಇಲ್ಲಿಂದ ಕ್ರಾಸಾಗಿ ತೊಗೊಂಡ್ರೆ ನಮಗಿಲ್ಲಿ 8
8:45 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಬರಲಿಲ್ಲ ಅಂದಾಗ ನೋಡಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತೀನಿ ನಾನು. ಯಾಕಂದರೆ ಇಲ್ಲಿ 2 ಪೀಸಸ್ಗೆ ಮಾತ್ರ ಪೀಸ್ ಕಟ್ಕೊಂಡ್ರೆ ನಮಗೆ ರಿಸ್ಕ್ ಅನಿಸಲ್ಲ. ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀವು ಸ್ಲೀವ್ನ ಕಟ್ ಮಾಡಿಕೊಂಡ್ರೆ ನಿಮ್ಗೆ ರಿಸ್ಕ್ ಆಗೋಲ್ಲ. 2 ಪೀಸ್ಗಷ್ಟೇ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಓಕೆನಾ. ನೋಡಿ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ಲ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಆಗುತ್ತೆ. ಇಲ್ಲಿ ಒಂದು ಫಸ್ಟು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲಿಂದ 8.75 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 8.75 ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು. ಈಗ ಇಲ್ಲಿ ಎಷ್ಟು ತಗೋಬೇಕು ಅಂತ ಇಲ್ಲಿ ನೋಡಿ 2 ಇಂಚಸ್ನ ತಗೊಳ್ತೀನಿ ನಾನು. ಯಾಕಂದರೆ 2 ಇಂಚಸ್ ತಗೊಳ್ತೀನಿ ಅಂದರೆ ನೋಡಿ ಇಲ್ಲಿ ನಾರ್ಮಲ್ ಬ್ಲೌಸ್ಗಾದರೆ ನಾನು 2.5 ತೊಗೊಳ್ತೀನಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ 2 ಇಂಚಸ್ನ ತಗೊಳ್ತೀನಿ. ಇಲ್ಲಿ ನೀವು ನಾರ್ಮಲ್ ಬ್ಲೌಸ್ಗೆ ಎಷ್ಟು ತೊಗೊಳ್ತೀರೋ ಅದರಲ್ಲಿ 1.5 ಇಂಚಸ್ನ ಮೈನಸ್ ಮಾಡಿ ತಗೊಳ್ಳಿ. ಯಾಕಂದರೆ ನಾವು ಬೋಟ್ ನೆಕ್ಕಲ್ಲಿ ಶೋಲ್ಡರ್ ಅನ್ನೋದು ಸ್ವಲ್ಪ ಮೇಲಕ್ಕೆ ಬರುತ್ತೆ. ನಾರ್ಮಲ್ ಬ್ಲೌಸಲ್ಲಿ ಡೀಪ್ ಸ್ವಲ್ಪ ಜಾಸ್ತಿ ಬಂದಾಗ ನಮಗೆ ಸ್ಲೀವ್ಸ್ ಅನ್ನೋದು ಸ್ವಲ್ಪ ಮುಂದಕ್ಕೆ ಬರುತ್ತೆ. ಬ್ಯಾಕಲ್ಲಿ ನಮಗೇನಾಗುತ್ತೆ, ಬೋಟ್ ನೆಕ್ಕಲ್ಲಿ ಏನಾಗುತ್ತೆ ನಮಗೆ ಅಂದರೆ ಇದು ಯಾವುದೇ ರೀತಿ ಡೌನಿಂಗ್ ಬರೋಲ್ಲ, ಡೀಪ್ ಕೊಟ್ಟಿರಲ್ವಲ್ಲ ನಾವು, ಹಾಗಾಗಿ ಡೌನ್ಗೇನು ಬರೋಲ್ಲ. ಶೋಲ್ಡರ್ ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಮಗಿಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಬೇಕು. ಈಗ ನಾರ್ಮಲ್ ಬ್ಲೌಸ್ಗೆ ನಾವು ಯಾವ ರೀತಿ ಮಾರ್ಕ್ ಮಾಡ್ತೀವಿ ಅಂತ ನೋಡಿ. ನಾರ್ಮಲ್ ಬ್ಲೌಸ್ಗಾದರೆ ಈ ರೀತಿ ಶೇಪ್ನ ಡ್ರಾ ಮಾಡ್ತೀವಿ. ಬೋಟ್ ನೆಕ್ಗಾದರೆ ಸ್ವಲ್ಪ ಶಾರ್ಪ್ ಕೊಟ್ಟು ಸ್ವಲ್ಪ ನಾನು ಮಾರ್ಕ್ ಮಾಡೋ ರೀತಿ. ಬೋಟ್ ನೆಕ್ಗಾದರೆ ಜಸ್ಟ್ ಸ್ವಲ್ಪ 1/4 ಇಂಚಷ್ಟು ಡಿಫ್ರೆನ್ಸಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಹಾಗಾಗಿ ನೋಡಿ ಇಲ್ಲಿ ಬೋಟ್ ನೆಕ್ಗೆ ನಾನು ಈ ಮಾರ್ಕಿಂಗ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಇಲ್ಲಿ ಒಂದು ಶಾರ್ಪ್ನೆಸ್ ಬಂದು ನಮಗಿಲ್ಲಿ ಇಲ್ಲಿ ವಿಡ್ತು ಕಡಿಮೆ ಬಂದು ಇಲ್ಲಿ ಬರಬೇಕಾಗುತ್ತೆ. ನಮಗೆ ನಾರ್ಮಲ್ ಬ್ಲೌಸ್ಗಾದರೆ ನೋಡಿ ವಿಡ್ತ್ ಅನ್ನೋದು ಇಲ್ಲೇ ಸ್ವಲ್ಪ ಜಾಸ್ತಿ ಬರುತ್ತೆ. ಈ ರೀತಿ ಬಂದು ಈ ರೀತಿ ಸೇರುತ್ತೆ. ನಮಗೆ ಈ ಒಂದು ಬೋಟ್ ನೆಕ್ಕಲ್ಲಿ ಸ್ವಲ್ಪ ವಿಡ್ತ್ನ ಕಡಿಮೆ ಮಾಡಿ ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗ್ನ ಮಾಡ್ತೀನಿ ನಾನು. ಬೋಟ್ ನೆಕ್ ಕಟ್ಟಿಂಗಲ್ಲಿ ನಾನು ಮಾಡೋ ಚೇಂಜಸ್ ಅದು ಹ್ಯಾಂಡ್ಸಲ್ಲಿ. ನೆಕ್ಸ್ಟು ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ ಇದೆ ನೋಡಿ, ಹ್ಯಾಂಡ್ ಲೂಸ್ ಇದೆ 5.5 ಇಂಚು. 5.5 ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಸೊ ಈಗ ಈ ಪಾಯಿಂಟ್ 2 ಸೇರಿಸ್ತೀನಿ ಇಲ್ಲಿ. ನೋಡಿ ಇಲ್ಲಿ ನಮಗೆ ಎಷ್ಟು ಪೀಸ್ ಕಟ್ಟಬೇಕಾಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ಬಿಡುತ್ತೆ. ನೋಡಿ ಜಸ್ಟ್ ಸ್ವಲ್ಪ ನಮಗೆ ಇಲ್ಲಿ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಇದನ್ನ ಪೀಸು ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ. ಈಗ ಫ್ರಂಟಲ್ಲಿ ಶೇಪ್ ತೆಗೆಯೋದಾದರೆ ನಾನು ನೋಡಿ ಇದು ಫ್ರಂಟ್ಗೆ, ಓಕೆನಾ. ನಿಮಗೆ ಕಲರ್ ಚೇಂಜ್ ಮಾಡ್ತೀನಿ ನೋಡಿ. ಬ್ಯಾಕ್ಗೆ ನಾನು ತಗೊಳ್ಳೋ ಮಾರ್ಕಿಂಗು ಇದಾಗಿರುತ್ತೆ, ಫ್ರಂಟ್ಗೆ ಇದಾಗಿರುತ್ತೆ. ನಾರ್ಮಲ್ ಬ್ಲೌಸ್ಗಾದರೆ ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ. 1/4 ಇಂಚಷ್ಟು ಡಿಫ್ರೆನ್ಸ್ ಬರ್ಬೋದು ನಾರ್ಮಲ್ ಬ್ಲೌಸ್ಗೂ ಮತ್ತು ಬೋಟ್ ನೆಕ್ ಬ್ಲೌಸ್ಗೂ ಹ್ಯಾಂಡ್ಸಲ್ಲಿ ಚೇಂಜಸ್ಸು. ಓಕೆನಾ. ಇಷ್ಟನ್ನ ಮಾರ್ಕ್ ಮಾಡ್ಕೊಳಲ್ಲ. ಈಗ ಈ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಸ್ಟಿಚಿಂಗ್ ಈಸಿ ಆಗುತ್ತೆ ಅನ್ನೋದಾದರೆ ಈ ರೀತಿ ಮಾರ್ಕ್ ವೀಲಿಂದ ರೆಡಿ ಎಲ್ಲಿದೆಯೋ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಓಕೆನಾ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ನಮಗಿಲ್ಲಿ ಕ್ರಾಸಾಗಿ 1/4 ಇಂಚಷ್ಟು ಈ ಥರ ಕ್ರಾಸಾಗಿ ಹಾಕ್ಕೊಂಡ್ರೆ ನಮಗೆ ಕೆಲವ್ರಿಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ಒಂದು ಬ್ಲೌಸಲ್ಲೂ ಅಷ್ಟೇ 1/4 ಇಂಚಷ್ಟು ನಾನು ಈ ಥರ ಒಳಗಡೆಗೆ ಸ್ಟಿಚ್ನ ಹಾಕ್ಕೊಳ್ತೀನಿ. ಕೆಲವೊಬ್ಬರಿಗೆ ಸ್ಟ್ರೈಟಾಗಿ ಹಾಕ್ಕೊಂಡ್ರು ನಿಮಗೆ ನೀಟಾಗೆ ಬರುತ್ತೆ. ನಾನಿಲ್ಲಿ ಕ್ರಾಸಾಗಿ 1/4 ಇಂಚಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಾರ್ಕಿಂಗ್ ಏನು ಮಾಡಿದ್ದೀನೋ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮತ್ತು ಇದನ್ನು ಕಟ್ ಮಾಡ್ಕೊಳ್ತೀನಿ. ನೀಟಾಗಿ ಇಲ್ಲೊಂದು ನ್ಯಾಚ್ನ ಕೊಡ್ತೀನಿ. ಈಗ ಫ್ರಂಟು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನಿಮಗೆ ಕಟ್ಟಿಂಗಲ್ಲಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕಷ್ಟೇ ನಾನು ಕಟ್ ಮಾಡ್ತಾ ಇರೋದು. ಯೂಶ್ವಲಿ ನಾನು ಪೀಸ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ನಾನು ಈ ಒಂದು ಶೇಪ್ನ ತೆಗೆಯೋದು. ಸೊ ನಿಮಗಿಲ್ಲಿ ಡೌಟು ಏನಾದರೂ ಇದ್ದರೆ ಕ್ಲಿಯರ್ ಆಗಲಿ ಅಂತ ಈ ರೀತಿ ಶೇಪ್ನ ತೆಗಿತಾ ಇದ್ದೀನಿ. ನೋಡ್ಬೋದು ಈ ರೀತಿ 1/2 ಇಂಚಷ್ಟು ನೀವು ಈ ಶೇಪ್ನ ತೆಗೆದ್ರೆ ನಿಮಗೆ ಕರೆಕ್ಟಾಗಿ ಹ್ಯಾಂಡ್ಸ್ ಅನ್ನೋದು ಫಿಟ್ಟಿಂಗು ಬರುತ್ತೆ. ಸೊ ಇಷ್ಟು ಸ್ಲೀವ್ ಕಟ್ಟಿಂಗ್ ಆಗಿರುತ್ತೆ. ನೆಕ್ಸ್ಟು ನಮಗೆ ಶೇಪ್ ಬೆಲ್ಟ್ ಕಟ್ಟಿಂಗ್ ನೋಡಿ. ಶೇಪ್ ಬೆಲ್ಟ್ಗೆ ಕ್ಲಾತ್ ಇಲ್ಲಿ ಉಳ್ದೈತಲ್ಲ ಇದರಲ್ಲೇ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಎಷ್ಟು ಲೆಂತ್ ಬೇಕು ಅಂತ ನಾನಿಲ್ಲಿ ನೀವು ಗಮನ ಇಟ್ಟು ನೋಡಿದ್ದಾಗ ನಿಮ್ಗೆ ಅರ್ಥ ಆಗಿರುತ್ತೆ. ನಾನಿಲ್ಲಿ 1.5 ಇಂಚನ್ನ ಮೈನಸ್ ಮಾಡಿದ್ದೆ ಫ್ರಂಟಲ್ಲಿ.
ನೆನಪಿದೆಯಾ, 1.5 ಇಂಚು ಮೈನಸ್ ಮಾಡಿದ್ದೆ. ನಮಗೆ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಬ್ಲೌಸ್ ಲೆಂತ್ ಎಷ್ಟು ಬೇಕು ನಮಗೆ, ಟೋಟಲ್ ಬ್ಲೌಸ್ ಲೆಂತು ಫ್ರಂಟಲ್ಲಿ ನೋಡಿ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಟೋಟಲ್ ಬ್ಲೌಸ್ ಲೆಂತು ನಮಗೆ ಫ್ರಂಟಲ್ಲಿ 15 ಇಂಚು ಬರುತ್ತೆ. ಇಲ್ಲಿ ಡಾಟ್ಗೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ, 13 ಇಂಚು ಬರ್ತಾಯಿದೆ, 13.25 ಬರ್ತಿದೆ. ಒಂದು ಸಲ ಇಲ್ಲಿಗೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ನೋಡಿ 13 ಬರ್ತಾಯಿತ್ತಲ್ಲ, 1 ಇಂಚನ್ನ ನಾನಿಲ್ಲಿ ಸೇರಿಸಿದ್ದೀನಿ. 1 ಇಂಚು ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತೆ, 1/4 ಇಂಚ್ ಇಲ್ಲೋದ್ರು ನಮ್ಗೆ ನೀಟಾಗಿ ಕಪ್ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. 1 ಇಂಚ್ ಕಂಪಲ್ಸರಿ ಬೇಕಾಗತ್ತೆ. ಉಳಿದಿದ್ದು ನಮಗೆ ಇಲ್ಲಿ ಶೇಪ್ ಬೆಲ್ಟ್ಗೆ ಬರಬೇಕಾಗತ್ತೆ. ಶೇಪ್ ಬೆಲ್ಟು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ಶೇಪ್ ಬೆಲ್ಟ್ ಬರುತ್ತೆ ಫ್ರಂಟಲ್ಲಿ 3.25, ಸೈಡಲ್ಲಿ 2.25. ಓಕೆನಾ. ಈಗ ಫ್ರಂಟಲ್ಲಿ 3.25 ಬೇಕಲ್ಲ, 3.25ಗೆ ನಾವು 3/4 ಇಂಚನ್ನ ಸೇರಿಸ್ತೀನಿ, 4 ಇಂಚ್ ಆಗುತ್ತೆ. ಓಕೆನಾ. ಸೈಡಲ್ಲಿ 2.25, ಅದಕ್ಕೆ 3/4 ಇಂಚ್ ಸೇರಿಸಿದ್ರೆ ನಮಗೆ 3, ಸೈಡಲ್ಲಿ 3 ಇಂಚ್ ಬೇಕು. ಈಗ ಲೆಂತ್ ಎಷ್ಟು ಬೇಕು ಅಂತ ಫ್ರಂಟ್ ತಗೊಳ್ಳಿ. ಫ್ರಂಟ್ ತಗೊಂಡು ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿಗೆ 7 ಇಂಚ್ ಬರುತ್ತೆ. ಇಲ್ಲಿಂದ 7 ಕಂಟಿನ್ಯೂ ಮಾಡಿ. ನೋಡಿ 10.25 ಬರುತ್ತೆ. 1/4 ಇಂಚನ್ನ ಹ್ಯಾಂಡ್ ಮಾಡ್ಕೊಂಡು ನಾನಿಲ್ಲಿ 11 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ 11 ಇಂಚ್ಗೆ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಓಕೆನಾ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ಶೇಪ್ನ ಡ್ರಾ ಮಾಡ್ತೀನಿ ನಾನು. ನೋಡಿ ಈ ರೀತಿ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಜಸ್ಟ್ ಈ ರೀತಿ ಸ್ವಲ್ಪ ಕರ್ವಾಗಿ ಈ ರೀತಿ ಶೇಪ್ನ ಡ್ರಾ ಮಾಡಿಕೊಂಡ್ರೆ ನಿಮ್ಗೆ ಪರ್ಫೆಕ್ಟಾಗಿ ಶೇಪ್ ಬೆಲ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಇದರಲ್ಲಿ ಏನು ತುಂಬಾ ಚೇಂಜಸ್ ಏನು ಬರೋಲ್ಲ, ನಿಮ್ಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಈಗ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನೀವು ಅಟ್ಯಾಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೋಬೋದು. ನೀವು ತೀರಾ ಕಡಿಮೆ ಅಂತೂ ಕಟ್ ಮಾಡ್ಕೋಬೇಡಿ. ತೀರಾ ಕಡಿಮೆ ಅಂತ ಕಟ್ ಮಾಡಿಕೊಂಡ್ರೆ ನಮಗೆ ಸ್ಟಿಚ್ಚಿಂಗ್ ಟೈಮಲ್ಲಿ ನಾವು ಮೇಯ್ನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿದ್ದಾದಮೇಲೆ ನಮಗೆ ಎಕ್ಸ್ಟ್ರಾ ಇದ್ದರೂ ಕಟ್ ಮಾಡ್ಕೋಬೋದು. ಬಿಗಿನರ್ಸ್ ಆದರೆ ಮೈಂಡಲ್ಲಿ ಇಟ್ಕೊಳ್ಳೋದು, ಸ್ವಲ್ಪ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ, ಕಡಿಮೆ ಇದ್ದೇ ಇರೋ ಥರ ನೋಡ್ಕೋಬೇಕಾಗತ್ತೆ. ಓಕೆನಾ. ಇಲ್ಲಿಂದ ನೋಡಿ ನೀಟಾಗಿ ಇನ್ನೊಂದು ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನಮಗೆ ಡಬಲ್ ಹಾಕಬೇಕಾಗತ್ತೆ. ಡಬಲ್ ಹಾಕಿದ್ರೆ ನಮಗೆ ನೀಟಾಗಿ ಶೇಪ್ ಬೆಲ್ಟ್ ಅನ್ನೋದು ಕೂತ್ಕೊಳ್ಳುತ್ತೆ. ಸಿಂಗಲ್ ಹಾಕಿದ್ರೆ ನಮಗೆ ತುಂಬ ತೆಳು ಅನಿಸಿದಾಗ ನಮಗೆ ಶೇಪ್ ಬೆಲ್ಟು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳಲ್ಲ. ಸೊ ಹಾಗಾಗಿ ಡಬಲ್ ಕಟ್ ಮಾಡ್ಕೊಳ್ಳೋದು ಉತ್ತಮ. ಇಲ್ಲ ನಮಗೆ ಪೀಸ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ಒಳಗಡೆ ಹೋಗುತ್ತೆ ಅನ್ನೋದಾದರೆ ನೀವು ಬೇರೆ ಕಲರ್ದು ಹಾಕ್ಕೋಬೋದು, ತೊಂದರೆ ಇಲ್ಲ. ನಾವು ಓನ್ ಬ್ಲೌಸ್ಗಳಿಗಾದರೆ ಆ ರೀತಿ ಮಾಡ್ಕೋಬೇಕು, ಬೇರೆಯವ್ರಿಗಾದರೆ ಆ ರೀತಿ ಮಾಡಿದ್ರೆ ಕಸ್ಟಮರ್ಸು ಒಪ್ಪಲ್ಲ. ಅದು ಇಷ್ಟು ಕಟ್ಟಿಂಗ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಇಷ್ಟು ಶೇಪ್ ಬೆಲ್ಟ್ ಇದು ಫ್ರಂಟ್ ಪಾರ್ಟು ಮತ್ತು ಸ್ಲೀವು ಮತ್ತು ಬ್ಯಾಕ್ ಪಾರ್ಟು ಇದಾಗಿರುತ್ತೆ. ಸೊ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು. ಓಕೆನಾ. ಇಷ್ಟು ಕಟ್ಟಿಂಗ್ ವಿಡಿಯೋ. ಬ್ಲೌಸು ಬೋಟ್ ನೆಕ್ ಬ್ಲೌಸಲ್ಲಿ ಯಾವ್ಯಾವ ಸೈಜ್ಗೆ ಎಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡು ಕಟ್ ಮಾಡಬೇಕು ಅನ್ನೋದು ನಾನು ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.